ಶುರು ಮಾಡಿ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಶ್ರೀ ಗುರವೇ ನಮಃ. ಓಂ ನಮಃ ಪ್ರಣವಾರ್ಥಾಯ ಶುದ್ಧ ಜ್ಞಾನೈಕಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಿ ನಮಃ. ನನ್ನ ಗುರುಗಳಾದ ಶ್ರೀ ಶ್ರೀ ರವಿಶಂಕರ್ ಅವರ ಪಾದಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡುತ್ತಾ ಬಂದಂತ ಎಲ್ಲ ಆತ್ಮ ಜ್ಯೋತಿಗಳಿಗೂ ನಮಸ್ಕಾರಗಳನ್ನು ಮಾಡುತ್ತಾ ಇಂದಿನ ಅಷ್ಟಾವಕ್ರ ಗೀತೆಯನ್ನ ನೋಡೋಣ. ಸ್ವಲ್ಪ ಹಿಂದಿಂದ ನೋಡೋಣ. ಮೊದ್ಲು ಹಿಂದ್ ಏನ್ ಹೇಳಿದ್ರಪ್ಪ? ಹಿಂದಿಂದ್ರೊಳಗ ಅಷ್ಟಾವಕ್ರು ಜನಕರಿಗೆ ಹೇಳಿದ್ರು ಕ್ಷಮೆಯನ್ನ ಕಲಿ ಅಂತ ಹೇಳಿದ್ರು. ಕ್ಷಮಾ ಕಲ್ತಾಗ ಕ್ಷಮಾ ಮಾಡ್ದಾಗ ಏನಾಗ್ತದಪ್ಪ? ಕ್ರೋಧ ಹೋಗ್ತದ. ಕ್ಷಮಾ ಮಾಡ್ಲಿಲ್ಲ ಅಂದ್ರ ನಮ್ಮ ಹತ್ರ ಕ್ರೋಧ ಹೆಚ್ಚಾಗ್ತದ. ಆ ಕ್ರೋಧದೊಳಗ ನಾವೇ ನಮ್ಮನ್ನ ಸುಟ್ಕೊಂಡ್ಬಿಡ್ತೀವಿ ಅಂತ. ಕ್ರೋಧ ಹೆಚ್ಚಾದಾಗ ನಮ್ಮೊಳಗೆ ನಮಗ್ ಗೊತ್ತಾಗ್ಲಾರ್ದ ಏನಾಗ್ಬಿಡ್ತದ? ಸಿಟ್ಟು, ಅಹಂಕಾರ ಎಲ್ಲಾ ಉದ್ಭವ ಆಗ್ತದ. ಯಾವಾಗ ಮನುಷ್ಯ ಕ್ಷಮಾ ಮಾಡಿದ್ವಿ ಅಂದ್ರ ಇರ್ಲಿ ಬಿಡಪ್ಪ, ಏನೋ ಗೊತ್ತಾಗ್ಲಾರ್ದ ಏನೋ ಮಾಡ್ಬಿಟ್ಟಾರ ಅಂತ ನಾವ್ ಅವ್ರನ್ನ ಕ್ಷಮಿಸಿದಾಗ ಮನಸ್ಸಿಗೆ ಯಾರಿಗ್ ನಿರ್ಮಲ ಆಗ್ತದ? ನಮಗಾಗ್ತದ ಅಂತ ಹೇಳ್ತಾರ ಅವ್ರು. ನಿನಗಾಗ್ತದ ಆನಂದ ಒಳಗಿನಿಂದ, ನೀನು ಸಮಾಧಾನದಿಂದ ಇರ್ತೀಯ. ಅದಕ್ಕ ಆ ಕ್ಷಮವನ್ನ ಏನ್ ಮಾಡು? ಅಮೃತವಾಗಿ ಸ್ವೀಕಾರ ಮಾಡು ಅಂತ ಹೇಳಿದ್ರು. ಆಮೇಲೆ ದಯೆ ಅಂದಾಗ ಏನಪ್ಪಾ? ನಾವ್ ಯಾವಾಗ ದಯೆಯನ್ನ ತೋರ್ತೀವಿ ಅವಾಗ ಏನಾಗ್ತದ? ನಮಗ ಮನಸ್ಸು ಪರಿವರ್ತನೆ ಆಗ್ಬಿಡ್ತದ. ಆ ಮನುಷ್ಯನ ಮೇಲೆ ನಮ್ಗೆ ಯಾವ್ದು ದ್ವೇಷ, ಅಸೂಯೆ ಏನು ಬರಂಗಿಲ್ಲ. ದಯೆ ಒಂದೇ ಇರ್ತದ. ಅಲ್ಲಿ ಪ್ರೀತಿ ಉದ್ಭವ ಆಗ್ತದ ಅಂತ ಹೇಳ್ತಾರ. ಅದನ್ನು ನೀ ಏನ್ ಮಾಡು? ಅಮೃತವಾಗಿ ಸ್ವೀಕಾರ ಮಾಡು ಅಂತ. ಆಮೇಲೆ ತೃಪ್ತಿಯನ್ನು ಹೊಂದು ಅಂತ ಹೇಳ್ತಾರ. ಅವಾಗ ಏನಾಗ್ತದ? ಸಂತೋಷ ಆಗ್ತದ. ಏನದ ಮನುಷ್ಯನಿಗೆ ಅದ್ರೊಳಗ್ ತೃಪ್ತಿಯನ್ನು ಹೊಂದಿದಾಗ ನಮ್ಗೆ ಎಷ್ಟು ಅದ್ರಲ್ಲೇ ನಾವು ತೃಪ್ತಿಯಿಂದಿದ್ದಾಗ ಏನಾಗ್ತದ? ಆನಂದವಾಗಿರ್ಲಿಕ್ಕೆ ಸಾಧ್ಯದ ಅಂತ. ನಾವು ಬೇರೆಯವ್ರ ನೋಡಿ ಇನ್ನು ಅವ್ರಂಗ ಆಗ್ಬೇಕು, ಇವ್ರಂಗ್ ನನಗ್ ಬೇಕು, ಅದು ಬೇಕು, ಇದು ಬೇಕು ಅಂತ ಆಸೆ ಒಳಗ್ ಬಿದ್ದಾಗ ಏನಾಗ್ತದೆ? ಮನುಷ್ಯನಿಗೆ ತೃಪ್ತಿ ಅನ್ನೋದು ಸಿಗಂಗಿಲ್ಲ. ಅವಾಗ ಇದ್ದದ್ದು ಸಂತೋಷವನ್ನು ನಾವು ಕಳ್ಕೊಂಡ್ಬಿಡ್ತೀವಿ ಅಂತ ಹೇಳ್ತಾರ ಅವ್ರು. ಅದಕ್ಕೆ ಇದ್ದದ್ದು ಸಂತೋಷವನ್ನ ನೀವು ಉಳಿಸ್ಕೋಬೇಕು ಅಂದ್ರ ನಿನಗೆ ಎಷ್ಟು ಅದ್ರೊಳಗೆ ನೀ ತೃಪ್ತಿಯಾಗಿರು, ಅದ್ರೊಳಗೆ ನೀ ಆನಂದವಾಗಿರು. ಅದನ್ನ ನೀನೇನ್ ಮಾಡು? ಅಮೃತ ಅಂತ ತಿಳ್ಕೊಂಡು ಸ್ವೀಕಾರ ಮಾಡು ಅಂತ ಹೇಳಿದ್ರು. ಆಮೇಲೆ ಅವ್ರೇನ್ ಹೇಳ್ತಾರ? ಸತ್ಯವನ್ನು ನುಡಿ. ಯಾವಾಗ್ಲೂ ಸತ್ಯದಿಂದ ಹೋಗು. ನಿನಗ ಗೊತ್ತದ ಇದೆಲ್ಲ ಹೊರಗ್ ನಡೀತಾ ಇರೋದೆಲ್ಲ ಅಸತ್ಯ ಅಂತ ನಮಗ್ ಗೊತ್ತದ. ಆದ್ರೂ ನಾವೇನ್ ಮಾಡ್ತೀವಿ? ಅದನ್ನ ಒಪ್ಕೊಳಂಗಿಲ್ಲ. ಸತ್ಯ ಅಂತ ಒಪ್ಕೊಂಡ್ಬಿಡು ಅದನ್ನ. ನೀನ್ ಸತ್ಯ ಅಂತ ಒಪ್ಕೊಂಡಾಗ ಏನಾಗ್ತದ? ನಿನಗ್ ಆನಂದ ಆಗ್ತದ. ಆದ್ರೆ ನೀನೇನ್ ಮಾಡ್ತಿ? ಅದಕ್ ವಾದ ಮಾಡಿ ಇದು ಅಲ್ಲ ಅಂತ ನೀನೇನ್ ಮಾಡ್ತಿ? ಪ್ರೂವ್ ಮಾಡ್ಲಿಕ್ಕೆ ಹೋಗ್ತಿದಿ. ಇದು ಇರುವುದೆಲ್ಲ ಸತ್ಯ ಅಲ್ಲ ಅಂತ ನೀನು ಪ್ರೂವ್ ಮಾಡ್ಲಿಕ್ಕೆ ಹೋಗ್ತಿ. ಆದ್ರೆ ಇದು ಇರುವುದೇ ಸತ್ಯ. ಕೃಷ್ಣ ಅದಕ್ಕೆ ಅರ್ಜುನಗ್ ಅದನ್ನೇ ಹೇಳಿದ್ದು. ಅರ್ಜುನ, ನೀನ್ ಏನು ಮಾಡ್ತಾ ಇಲ್ಲ, ಎಲ್ಲ ಇರುವುದೆಲ್ಲ ಸತ್ಯ, ಎಲ್ಲ ತನ್ನಿಂದ ತಾನೇ ನಡೀತಾ ಇದೆ. ಇದನ್ನ ಒಪ್ಕೋ ನೀ ಮೊದ್ಲ. ಅವನು ನಾನ್ ಮಾಡ್ತಾ ಇದ್ದೀನಿ, ನಾನ್ ಹೆಂಗ್ ಯುದ್ಧ ಮಾಡ್ಲಿ, ಈ ಮಂದಿನೆಲ್ಲ ನಾನ್ ಹೆಂಗ್ ಸಾಯಿಸ್ಲಿ ಅನ್ನೋದು ಅವನಿಗೆ ಭ್ರಮೆ ಒಳಗಿದ್ದ ಅವನು. ಅದಕ್ಕೆ ಕೃಷ್ಣ ಏನ್ ಹೇಳ್ದ? ಇದೆಲ್ಲ ಸುಳ್ಳದ ಅರ್ಜುನ, ಇರುದು ಸತ್ಯನೇ ಬೇರೆ ಅದ. ಅದಕ್ಕೇನಾಯ್ತು? ಅವನಿಗೆ ಆ ಸತ್ಯನ ಒಪ್ಪಿಸ್ಲಿಕ್ಕೆ ಅವ ಏನ್ ಮಾಡ್ದ? ತನ್ನ ವಿರಾಟ ರೂಪವನ್ನು ತೋರ್ಸ್ಬೇಕಾಯ್ತು ಅವನಿಗೆ. ಎಲ್ಲದಕ್ಕೂ ನಮ್ಗೇನಂದ್ರ ಒಂದು ಪ್ರಮಾಣ ಬೇಕು. ನಾವು ಹಂಗೆ ಒಪ್ಕೊಳಂಗಿಲ್ರಿ. ಯಾವ್ದು ಸರಳಾಗಿ ಒಪ್ಕೊಳಕ್ ಸಾಧ್ಯನೇ ಇಲ್ಲ ಮನುಷ್ಯ. ಅದಕ್ಕೊಂದು ಪ್ರಮಾಣ ಕೊಟ್ಟಾಗೆ. ಈಗ ನನಗೊಂದು ಅನುಭವ ಆಗ್ಯದಂದ್ರ ಅನುಭವವನ್ನ ನಾನು ಹೆಂಗ್ ಹೇಳ್ಬೇಕು? ಅದಕ್ ನಿಮ್ಗ್ ಪ್ರಮಾಣ ಬೇಡ್ತೀರಿ. ಬೇಡವ್ರು ಬೇಡ್ತಾರ. ಅದ್ ಹೆಂಗ್ರಿ, ಅದ್ ಹೆಂಗಾತ ನಿಮಗ? ನಮ್ಗ್ ತೋರ್ಸ್ರಿ ಅಂದ್ರೆ ಹೆಂಗ್ ತೋರಿಸ್ಲಿಕ್ಕೆ ಸಾಧ್ಯದ ಅದು? ಅವ ಕೃಷ್ಣ ಇದ್ದ, ತನ್ನ ವಿರಾಟ ರೂಪ ತೋರ್ಸಿದ. ನೋಡಿಲ್ಲಿ ಎಲ್ಲಾರು ನನ್ನೊಳಗೆ ಲೀನ್ ಆಗ್ತಾ ಇದಾರೆ. ನಾನ್ ಇವ್ರನ್ನೆಲ್ಲಾ ಮುಗಿಸ್ಬಿಟ್ಟಿದ್ದೀನಿ ಆಲ್ರೆಡಿ. ಎಲ್ಲಾ ಮುಗಿದ್ ಹೋಗ್ಯದಿದು, ನಾನೇ ಮಾಡಿದೀನಿ. ಇದನ್ನ ಒಪ್ಗೋ ನೀನ್ ಅಷ್ಟೇ. ಒಪ್ಕೊಂಡ್ ಏನ್ ಮಾಡು? ಈಗ ನಿನಗೆ ಕೊಟ್ಟಂತ ಕಾರ್ಯವನ್ನ ಮಾಡು ಅಷ್ಟೇ. ಅದನ್ನ ಸತ್ಯ ಅಂತ ತಿಳ್ಕೊಂಡು ಅದಕ್ ಪ್ರಮಾಣ ಬೇಡ್ಲಿಕ್ಕತ್ರ ಏನಾಗ್ತದೆ? ಮನುಷ್ಯನಿಗೆ ಮನಸ್ಸು ಸಮಾಧಾನ ಇರಂಗಿಲ್ಲ, ತೃಪ್ತಿನೇ ಇರಂಗಿಲ್ಲ. ಆಮೇಲೆ ಸತ್ಯನ ಒಪ್ಕೊಳಿಕೆ ರೆಡಿ ಇರಂಗಿಲ್ಲಲ್ಲ. ವಾದ ವಿವಾದ ಶುರು ಆಗ್ಬಿಡ್ತಾವಲ್ಲಿ. ಯಾವಾಗ ನಾವ್ ಅದನ್ನ ಹೌದಪ್ಪ ಇರ್ಬೇಕು, ಇದನ್ನು ಒಂದ್ ಸತ್ಯ ಇರ್ಬೇಕು ಅಂತ ನಾವ್ ಮನ್ಸಿಗೆ ಅನ್ಕೊಂಡ್ ಬಿಟ್ಟಿವಿ ಅಂದ್ರ ಅವಾಗ ನೋಡ್ರಿ ನಮ್ ಒಳಗೆ ಎಷ್ಟು ಸಮಾಧಾನ ಆಗ್ತದ. ಈಗ ಒಬ್ರು ಹೇಳಿದ ಮಾತನ್ನ ನಾವು ಇರ್ಬೇಕು, ಇದನ್ನು ಒಂದ್ ರೀತಿ ಒಂದ್ ವೇದೊಳಗೆ ಇದನ್ನು ಕರೆಕ್ಟ್ ಇರ್ಬೇಕು
ಅನ್ಕೊಂಡು ನಾವು ಮನಸ್ಸೊಳಗ ಅನ್ಕೊಂಡ್ಬಿಟ್ಟ ಕ್ಷಣಕ್ಕೆ ನಾವೇನ್ ಮಾಡ್ತೀವಿ, ತೃಪ್ತರಾಗ್ಬಿಡ್ತೀವಿ. ಆದ್ರ ಅದು ನಮ್ಮ ಮನಸ್ಸೊಳಗ ಕೊರಿಲಿಕ್ಕೆ ಇಲ್ಲ. ಇದೇ ಹೆಂಗ್ ಸತ್ಯದರಿ, ನಾ ಹೇಳಿದ್ದು ಸರಿ ಅದ, ನನಗಿಷ್ಟೆಲ್ಲ ಗೊತ್ತದ, ನಾ ಹೇಳಿದ್ ಸರಿ ಅದ, ಅವ್ರು ಹೇಳಿದ್ ಹೆಂಗ್ ಸತ್ಯದರಿ, ಇದು ಯಾರಿಗ್ ಆಗ್ಲಿಕ್ಕತ್ತದ, ಇದು ನೋವ ನನಗ ಆಗ್ತಿರ್ತದ, ಬೇರೆಯವ್ರಿಗೆ ಏನಾಗಂಗಿಲ್ಲ. ಅವ್ರಿಗೆ ಎದುರಿನವ್ರು ಒಂದ್ ಮಾತು ಹೇಳಿ ಬಿಟ್ಬಿಟ್ಟಿರ್ತಾರ, ಇದು ಸತ್ಯ, ಇದು ಹಿಂಗ್ರಿ ಅಂತ ಹೇಳಿ ಸುಮ್ ಕೂತ್ ಬಿಟ್ಟಿರ್ತಾರ. ಆದ್ರ ಅದನ್ನ ನಾನು ನನ್ನ ತಲೆಯೊಳಗ್ ತಗೊಂಡು ನಾನು ದೊಡ್ಡದು ಮಾಡ್ಕೊಂಡಾಗ ನನಗ ತೃಪ್ತಿನೇ ಇರಂಗಿಲ್ಲ, ಸಂತೋಷನೇ ಇರಂಗಿಲ್ಲ. ಈಗ ಇರೋ ಕ್ಷಣನ ಅನುಭವಿಸುದ್ ಬಿಟ್ಟು ಏನ್ ಮಾಡ್ತಾ ಇದ್ದೀನಿ ನಾನು, ಅದನ್ನು ಹಾಳು ಮಾಡ್ಕೋತಾ ಇದ್ದೀನಿ ಆ ಟೈಮನ್ನ. ನನಗೆ ಈಗ ಭಗವಂತ ಕೊಟ್ಟಾನ, ಈ ಕ್ಷಣಾನ ಕೊಟ್ಟಾನ, ಇದನ್ನ ಆನಂದ ಪಡಿಯಪ್ಪ. ಎದಕ್ ಇದ್ರೊಳಗೆಲ್ಲಾ ಬಿದ್ದಿದಿ? ಅದಕ್ಕೆ ಅವ್ರು ಹೇಳ್ತಾರೆ, ಇದನ್ನೆಲ್ಲಾ ನೀನು ಅಮೃತದಂಗ ಸ್ವೀಕಾರ ಮಾಡ್ಬಿಡು, ಅವಾಗ ನೋಡು ನೀನ್ ಜೀವನ ಹೆಂಗಾಗ್ತದ ಅಂತಾರ ಅವ್ರು. ಆಮೇಲೆ ಮುಂದೆ ಹೇಳ್ತಾರ ಅವ್ರು ಇನ್ನೊಂದು, ಭಜ ಅಂತ ಹೇಳ್ತಾರ. ಭಜ ಅಂದ್ರೆ ಏನಪ್ಪಾ, ಇಡೀ ಸೃಷ್ಟಿ ಒಳಗ್ ಒಂದೇ ಒಂದು ನಾದ ಅದು ಭಜನೆ. ಅದ್ರ ಅರ್ಥ ಅಂದ್ರೇನು ಭಜನೆ. ಈಗ ನೋಡ್ರಿ, ನಾವ್ ಒಂದ್ ಹಾಡ ಹೇಳ್ಬೇಕಾದ್ರ ಎಲ್ಲಾರು ಅವನ ನಾಮದೊಳಗೆ ಇರ್ತೀವಿ, ಅದೇ ಒಂದು ಧ್ವನಿ ಒಳಗೆ ಇರ್ತೀವಿ ನಾವು. ಅದು ಬಿಟ್ಟು ನಾವ್ ಎಲ್ಲಿ ಹೋಗಂಗಿಲ್ಲ. ಯಾರೇ ಒಂದ್ ಹೇಳ್ತಿದ್ರು, ಭಗವಂತನ ಬಗ್ಗೆ ಹೇಳ್ತಿದ್ರೆ ನಾವೆಲ್ಲರೂ ಕಿವಿ ಅಲ್ಲೇ ಕೊಟ್ಟು ಕೇಳ್ತಾ ಇರ್ತೀವಿ. ಅಂದ್ರೇನು, ಇಡೀ ಸೃಷ್ಟಿನೇ ಅದ್ರೊಳಗ್ ಸೇರ್ಕೊಂಡ್ಬಿಟ್ಟದ. ಅದನ್ನ ನೀನು ಒಪ್ಗೋ, ಅದನ್ನ ನೀನು ಅಮೃತದಂಗ ಸ್ವೀಕಾರ ಮಾಡಿಬಿಡು, ಆ ಕ್ಷಣಕ್ಕ ನೀನು ಆನಂದವನ್ನ ಅನುಭವಿಸು. ಇದನ್ ಬಿಟ್ಟೆ ಬಿಡ್ರಿ, ಅವ್ರೇನ್ ಹಾಡ್ಲಿಕ್ಕತ್ತಾರ, ನಾವ್ಯಾಕ ಅವ್ರ ಜೋಡಿ ಹಾಡ್ಬೇಕು, ನಾವ್ಯಾಕ ಅವ್ರ ಜೋಡಿ ಅನ್ಬೇಕು ಮಂತ್ರನ, ಇದು ಅಂದಾಗ ಏನಾಗ್ತದ, ನನ್ನನ್ನ ಅದರಿಂದ ದೂರ ಮಾಡ್ಕೊಂಡ್ಬಿಡ್ತೀನಿ, ಆ ಸೃಷ್ಟಿ ನಿಯಮಿಂದ ನಾ ದೂರ ಮಾಡ್ಕೊಂಡ್ಬಿಡ್ತೀನಿ ನನ್ನನ್ನ. ಅವಾಗ ಏನಾಗ್ತದ, ನನಗ ಅಸಂತೋಷ ಆಗ್ಲಿಕ್ಕೆ ಶುರು ಮಾಡ್ತದ ಒಳಗಿನಿಂದ. ಸಂತೋಷ ಬರಂಗ, ಯಾಕಂದ್ರೆ ನಾನು ಹೇಳೋರ ದೇಹ ಭಾವವನ್ನ ನೋಡ್ತಾ ಇದ್ದೀನಿ. ನಾನು ಈ ಯಾರ್ ಹೇಳಿಕತ್ತಾರ ಅವ್ರನ್ನ ನೋಡ್ತಾ ಇದ್ದೀನಿ ಇಲ್ಲಿ ಕುತ್ಕೊಂಡು. ಇವ್ರು ಹೇಳ್ತಾರ ಏನಪ್ಪಾ, ಇವ್ರು ಇಷ್ಟು ವರ್ಣನೆ ಮಾಡ್ತಾರ, ನಾನೇನ್ ಮಾಡ್ತಾ ಇದ್ದೀನಿ, ಅವ್ರ ಹೆಸರು ಮೂಲಕ, ಅವ್ರ ದೇಹದ ಮೂಲಕ ಹೋಗ್ತಾ ಇದ್ದೀನಿ. ಆದ್ರ ಅಲ್ಲಿ ಒಳಗ ಆ ಚೈತನ್ಯ ಎಷ್ಟು ಆನಂದದಿಂದ ಹಾಡ್ತಾ ಇದೆ, ಅದ್ರ ಜೊತೆ ನಾನು ಆನಂದ ಪಡ್ಬೇಕು. ಅವ್ರು ಹೇಳ್ತಾ ಇದಾರಲ್ಲ, ಅದ್ರ ಜೊತೆ ನಾನು ಲೀನ್ ಆಗ್ಬೇಕು ಅಂದಾಗ ಏನಾಗ್ತದ, ಈ ಸೃಷ್ಟಿ ಒಳಗ್ ನಾನು ಒಂದಾಗ್ಬಿಡ್ತೀನಿ. ಅವಾಗ ನನಗ ಆನಂದ, ಅದನ್ನ ನನ್ಗೆ ಯಾರಿಗೂ ತಡಿಲಿಕ್ ಸಾಧ್ಯನೇ ಇಲ್ಲ. ಆ ಆನಂದನ ಅನುಭವಿಸ್ಬೇಕು ಅಂತ ಹೇಳ್ತಾರೆ ಇಲ್ಲಿ. ಅದನ್ನೇ ಅವ್ರಿಗೆ ಜನಕರಿಗೆ ಹೇಳ್ಕೊಡ್ಲಿಕ್ಕತ್ತಾರ ಅಷ್ಟಾವಕ್ರು. ನೀನ್ ಇದ್ ಯಾವ್ದು ಅಲ್ಲಪ್ಪ, ನೀನ್ ಆನಂದ ಇದ್ದಿ, ಚೈತನ್ಯ ಸ್ವರೂಪ ಇದ್ದಿ, ಅದನ್ನ ಆನಂದವನ್ನ ಅನುಭವಿಸು ನೀನು. ನಮ್ಗ ಆಗಂಗೇ ಇಲ್ಲ. ಅಲ್ಲಿ ಬಿಡ್ರಿ, ನಾವ್ ಯಾ ಆನಂದ ಇದೇನ ಹೇಳೋದು, ಬಾಯಿಲೆ ಹೇಳೋದಷ್ಟೇ ಸರಳ ಅಂತೀವಿ. ಸರಳ ಅಲ್ಲ ಅಂತ. ನಾವು ದಿನನಿತ್ಯ ಒಂದೊಂದೇ, ನಮ್ಗಷ್ಟು ಆಗ್ಲಿಕ್ಕಿಲ್ಲ, ಎಲ್ಲ ಆಗ್ಲಿಕ್ಕಿಲ್ಲ. ಒಂದೊಂದನ್ನಾದ್ರೂ ನಾವು ಅದನ್ನ ಸ್ವೀಕಾರ ಮಾಡ್ಬೇಕು. ಹೌದಪ್ಪ, ಇದನ್ನ ಒಂದ್ ಮಾಡಿ ನೋಡ್ರುನು, ಇವತ್ತು ನಾವ್ ಯಾರಿಗೋ ಒಂದು ಕ್ಷಮಾವನ್ನ ಮಾಡಿ ನೋಡ್ರುನು, ಅವ್ರ ಮೇಲೆ ಬಹಳ ಕೋಪ ಬಂದದ, ಅವ್ರೇನೋ ನಮ್ಗ್ ಬೈದಿರ್ತಾರ, ಏನೋ ಅಂದಿರ್ತಾರ, ಇಡೀ ದಿವ್ಸ ನಾವ್ ಅವ್ರಿಗೆ ಕ್ಷಮಾ ಮಾಡಿ ನೋಡ್ಬೇಕು. ಅವಾಗ ನನ್ನ ಒಳಗ್ ಏನ್ ಆಗ್ಲಿಕ್ಕತ್ತದ ಅನ್ನೋದು ನಾವು ಅನುಭವಿಸ್ಬೇಕು. ಅದನ್ನ ಬರೇ ಕ್ಷಮಾ ಮಾಡಿ ಬಿಡ್ರಿ ಅವ್ರಿಗೆ ನಾ ಕ್ಷಮಾ ಮಾಡ್ಬಿಟ್ಟಿನಿ ಅಂತ ಅಹಂಕಾರ ಅಲ್ಲ ಅದು. ಮತ್ತ ಅಹಂಕಾರ ಬಂದ್ರೆ ಅದು ಹೋಗ್ಬಿಡ್ತದೆಲ್ಲ, ಬಿದ್ದು ಹೋಗ್ಬಿಡ್ತದೆಲ್ಲ, ನಾವ್ ಮಾಡಿದ್ದೇನು ಉಪಯೋಗ ಇಲ್ಲ. ಆದ್ರ ನಾ ಇವತ್ತು ಕ್ಷಮಾ ಮಾಡ್ದಾಗ ನನ್ನೊಳಗೆ ಏನ್ ನಡಿಲಿಕ್ಕತ್ತದ, ನನ್ನ ಒಳಗಡೆ ಏನ್ ಆಗ್ತಾ ಇದೆ, ಚಲನವಲನ ಹೆಂಗ್ ಆಗ್ತಾ ಇದೆ, ನಾನ್ ಇವತ್ತು ಇಡೀ ದಿವ್ಸ ಹೆಂಗ್ ಅನುಭವಿಸ್ತಾ ಇದ್ದೀನಿ ಒಳಗನಿಂದ, ನಾ ಆನಂದವಾಗಿದ್ದೀನೋ ಅಥವಾ ಅದೇ ಕಿರಿಕಿರಿ ಒಳಗಿದ್ದೀನೋ, ಇದನ್ನ ನಾವು ನೋಡ್ಬೇಕು ಅಂತಾರ ಅವ್ರು. ಅದಕ್ಕೆ ಇದನ್ನ ನೀ ಅಮೃತದ ಒಂದ್ ಸ್ವೀಕಾರ ಮಾಡು, ಈಗಲೇ ನೀ ಮುಕ್ತಿಯನ್ನು ಹೊಂದತಿ ಅಂತಾರ ಅವ್ರು. ಅದಕ್ಕೆ ಹೇಳಿದ್ರಿ ಅವ್ರು, ಇದನ್ನೆಲ್ಲಾ ಹೇಳಿದ್ದದಕ್ಕ ದಯೆ, ನೀನು ಕ್ಷಮಾ, ಇವೆಲ್ಲ ಎದಕ್ಕಂದ್ರೆ ಇದನ್ನೆಲ್ಲಾ ನೀನು ಅಮೃತದಂಗ್ ಸ್ವೀಕಾರ ಮಾಡ್ದಾಗ ನೀನು ಆಲ್ರೆಡಿ ಮುಕ್ತನಾಗ್ಬಿಡ್ತೀನಿ, ನಿನಗೆ ಎದ್ರ ಅವಶ್ಯಕತೆನೂ ಇಲ್ಲ ಅಂತಾರ ಅವ್ರು. ಅದಕ್ಕೆ ಮಾತಾಡೋ ಮುಂದಾಗ ಜ್ಞಾನಿಗಳು ಯಾರೇ ಇರ್ಲಿ, ಒಟ್ಟ ನಾವು ಸಾಧಕರು ಸ್ವಲ್ಪ ಆದ್ರೂ ನಾವು ಆಧ್ಯಾತ್ಮಿಕದ ಹೊಂಟಾಗ ಯಾರಿಗೂ ಕೆಟ್ಟದನ್ನ ಮಾತಾಡ್ಲೇಬಾರ್ದು ಅಂತ ಹೇಳ್ತಾರ. ಯಾಕಂದ್ರ ಅದು ಇವಾಗಿಲ್ಲ, ಮುಂದ್ ಹೋಗಾದ್ರೂ ಅದು ಸತ್ಯ ಆಗ್ತಿರ್ತದ. ಅದಕ್ಕೆ ಯಾವಾಗ್ಲೂ ಶಾಂತತೆಯಿಂದ ಇರಬೇಕು ಅಂತ ಹೇಳ್ತಾರ. ಯಾರಿಗೂ ಆದಷ್ಟು ಕೆಟ್ಟದನ್ನ ಮಾತಾಡ್ಬೇಡ ಅಂತ ಹೇಳ್ತಾರೆ. ಇಲ್ಲಿ ಮುಂದಿನ ಶ್ಲೋಕ ನೋಡೋಣ್ರಿ. ಇಷ್ಟ ಹೇಳಿ, ನ ಪೃಥ್ವಿಂ ನ ಜಲಂ ನಾಗ್ನಿ ನ ವಾಯುರ್ದೌರ್ನಃ ವಾ ಭವಾನ್ ಏಷಾಂ ಸಾಕ್ಷೀಣಮಾತ್ಮಾನಂ ಚಿದ್ರೂಪಂ ವಿಧಿ ಮುಕ್ತಯೇ. ಇಲ್ಲೇನ್ ಹೇಳ್ತಾರಂದ್ರ, ನ ಅಲ್ಲ ನೀನು ಪೃಥ್ವಿನೂ ಅಲ್ಲ, ನ ಜಲಂ ನೀನು ನೀರು ಅಲ್ಲ, ನ ಅಗ್ನಿಂ ನೀನು ಅಗ್ನಿನೂ ಅಲ್ಲ, ನ ವಾಯುಂ ನೀನು ವಾಯುನೂ ಅಲ್ಲ, ದೌ ಆಕಾಶ ನೀನು ಆಕಾಶನೂ ಅಲ್ಲ, ಭವಾನ್ ನೀನು ಏಷಾಂ ಇವುಗಳಿಗೆ, ಸಾಕ್ಷೀಣಂ ಸಾಕ್ಷಿ ಇದ್ದಿ, ಆತ್ಮಾನಾಂ ಆತ್ಮ ಇದ್ದಿ ನೀನು, ಚಿದ್ರೂಪಂ ಚಿದ್ರೂಪಿ, ವಿಧಿ ತಿಳಿ, ಮುಕ್ತಯೇ ಮುಕ್ತನಾಗು ಅಂತ ಹೇಳ್ತಾರ. ಏನ್ ಹೇಳ್ತಾರ, ನೀನು ಪೃಥ್ವಿನೂ ಅಲ್ಲ,
ನೀರುನೂ ಅಲ್ಲ, ಬೆಂಕಿನೂ ಅಲ್ಲ, ಗಾಳಿನೂ ಅಲ್ಲ, ನೀನು ಆಕಾಶವೂ ಅಲ್ಲ ಅಂತಾರವ್ರು. ಇವುಗಳಿಗೆಲ್ಲ ನೀನು ಕೇವಲ ಸಾಕ್ಷೀಭೂತವಾದ ಆತ್ಮ. ಇದು ನಮಗೇನಾಗ್ತದೆ, ಇದು ವರ್ಡ್ ಶಬ್ದಗಳು ದೊಡ್ಡ ಅನಿಸ್ಬಿಡ್ತಾವ್ರಿ ನಮಗ್. ಏನಪ್ಪಾ ಇವ್ರು ಏನ್ ಹೇಳ್ಕತ್ತಾರ, ನೀರು ಅಲ್ಲ, ಗಾಳಿನೂ ಅಲ್ಲ, ಪೃಥ್ವಿನೂ ಅಲ್ಲ, ಏನೂ ಅಲ್ಲ, ನೀನು ಬರೇ ಸಾಕ್ಷೀಭೂತ ಅಂತಾರ ಅಂತ ನಮಗ್ ಅನಿಸ್ಬೋದು. ಆದ್ರ ಇದನ್ನ ನಾವು ತಿಳ್ಕೊಂಡಾಗ ಅವ್ರೇನ್ ಹೇಳ್ತಾರ, ನೀನು ಮುಕ್ತನಾಗ್ತಿ ಅಂತ ಹೇಳ್ತಾರ ಜನಕನಿಗ್. ನೋಡ್ರಿ, ಜನಕನಿಗ್ ನಾವ್ ಅನ್ಕೋತೀವಿ ಜನಕ ಜ್ಞಾನಿವಂತ, ಅವನಿಗಾದ್ರೂ ಇದನ್ನೆಲ್ಲಾ ಯಾಕೆ ಹೇಳಿಕತ್ತಾರ ಅಂದ್ರ ಅವನಿಗೆ ಅಷ್ಟೇ ಅನುಭವಿಸ್ತಂದಲ್ಲ. ನಾವು ಇಲ್ಲಿ ಕೂತವ್ರೆಲ್ಲ ಸ್ವಲ್ಪ ಜ್ಞಾನ ಇದ್ದಾಗ್ಲೇ ನಾವ್ ಇಲ್ಲಿ ಈ ಜಾಗಕ್ಕೆ ಬಂದು ಕೂಡ್ಲಿಕ್ ಸಾಧ್ಯ ಅದ. ನಮಗ್ ಜ್ಞಾನನೇ ಇರ್ಲಿಲ್ಲ ಅಂದ್ರೆ ನಾವು ಎಲ್ಲೋ ಇರ್ತಿದ್ವಿ, ನಾವ್ಯಾಕೆ ಸತ್ಸಂಗಕ್ಕೆ ಸೇರ್ತಿದ್ವಿ. ನಮಗ್ ಜ್ಞಾನದಂತಾನೆ ಇಲ್ಲಿ ಕೂಡ್ಸ್ಯಾನ ಗುರು ಅಂದ್ಮೇಲೆ ಇದನ್ನ ನಾವು ಅರ್ಥ ಮಾಡ್ಕೊಳಕೆ ಅದ ಅಂತ ನಮ್ ಹತ್ರ ಕೆಪಾಸಿಟಿ ಅಂತ ಕೂಡ್ಸ್ಯಾನವ. ಅದಕ್ಕೆ ನಾವ್ ಅವ್ರೇನ್ ಹೇಳ್ತಾರೆ ಜನಕರು, ನೀನು ಇದು ಯಾವುದೂ ಅಲ್ಲ, ನೀನು ಸಾಕ್ಷೀಭೂತನಾಗಿದ್ದೀಯ. ಇದೆಲ್ಲ ಆದ್ಮೇಲೆ ನೀನ್ ಯಾರಪ್ಪ ಹಂಗಿದ್ರ ಅಂತ ಕ್ವಶನ್ ಬರ್ತದ. ಕ್ವಶನ್ ಬಂದಾಗ ನೀನು ಚಿದಾನಂದ ಸ್ವರೂಪ, ಬರೀ ನೀನು ನೋಡುವವನು ದೃಷ್ಟ ಅಂತ ಹೇಳ್ತಾರ. ಮೊನ್ನೆ ಬಂತ್ರಿ ಡಿಸ್ಕಷನ್ ಮಾಡಿದ್ರು, ಪ್ರಕೃತಿ ಆಮೇಲೆ ಪುರುಷ ಅಂತ ಹೇಳಿ. ಪ್ರಕೃತಿ ಅಂದ್ರೆ ಏನಪ್ಪಾ, ಒಳಗಡೆ ನಮ್ಮ ಒಳಗ ಆಗ್ತಾ ಇರುವಂತಹ ದುಃಖ ಸುಖ ಎಲ್ಲದಕ್ಕೂ ಆ ಪ್ರಕೃತಿ. ಅದೇ ಕಾರಣ ನಾವ್ ಹೇಳ್ತೀವಿ ಬದಲಾವಣೆ ಪ್ರಕೃತಿ ನಿಯಮ ಅಂತ ಹೇಳ್ತೀವಿ, ಒಳಗಡೆ ಆಗುದೆಲ್ಲ. ಅಂದ್ರ ಆಕಿ ಪ್ರಕೃತಿ ಅಂದ್ರ ಅದು ನಮ್ಮಲ್ಲಿ ಆಗ್ತಾ ಇರುವಂತ ಬದಲಾವಣೆ ಪ್ರಕೃತಿ. ಪುರುಷ ಅಂದ್ರೆ ಅದು ಸಾಕ್ಷಿ, ಅವ ಏನು ಮಾಡ್ತಾ ಇಲ್ಲ, ಸುಮ್ಮನೆ ಕುತ್ಕೊಂಡ್ ನೋಡುವಂತವ ದೃಷ್ಟ, ನೋಡ್ತಾ ಇರ್ತಾನವ. ಈಗ ನೋಡ್ರಿ, ನಾವ್ ಎಲ್ಲಾರ ಹೋಗ್ತಾ ಇರ್ತೀವಿ, ಬಸ್ ಒಳಗ್ ಕುತ್ಕೊಂಡ್ ಹೋಗ್ತಾ ಇದೀವಿ ಅಂತ ಇಟ್ಕೊಳ್ಳಿ. ಹೋಗುವಾಗ ಬಸ್ಸಿನಿಂದ ನಾವ್ ಹೋಗ್ಬೇಕಾದ್ರ ಬಸ್ ಚಲನೆ ಆಗ್ತಿರ್ತದ. ಅಲ್ಲಿ ನಮ್ಗ ಗಿಡ ಕಾಣಿಸ್ತಾವ, ಮನಿಗಳು ಕಾಣಿಸ್ತಾವ, ಹುಡುಗರು ಆಟ ಆಡೋದ್ ಕಾಣಿಸ್ತಾವ, ಮ್ಯಾಲ ಆಕಾಶ ನೋಡ್ದಾಗ ಆಕಾಶ ಚಲಿಸಿದಂಗ್ ಕಾಣಿಸ್ತದ. ಅದೇನಾಗ್ತಿರ್ತದ, ಎಲ್ಲಾ ಹೋಗ್ತಾ ಇರ್ತದ. ಅದು ಹೋಗ್ತಿದ್ರು ನೋಡವ್ನಿ ಯಾರದನ್ನ. ಆಮೇಲೆ ನಮಗ ಅದು ಕಲ್ಪನಾ ಬರ್ತ, ನಾವ್ ಇಲ್ಲ ನೋಡ್ದೇವಿ, ಯಾರ್ ನೋಡಿದ್ರ ಅದನ್ನ. ಇವೆಲ್ಲ ದೃಶ್ಯಗಳು. ಅದಕ್ಕಿಲ್ಲ ಅಷ್ಟಾವಕ್ರರು ಏನ್ ಹೇಳ್ತಾರ, ಇದು ನೀನು ದೃಶ್ಯವನ್ನು ನೋಡುವಂತವ್. ಬರೀ ಇವೆಲ್ಲ ಹೊರಗಿನ ಸುಖ ದುಃಖ ಎಲ್ಲ ಇವೇನು ದೃಶ್ಯಗಳು, ನಿನಗೊಂದು ದೃಶ್ಯ ಇವು ಬಂದು ಹೋಗುವಂಥವು. ಆದ್ರ ಅವನೇನು ನೀನ್ ನೋಡ್ತಾ ಇದ್ದೀಯಲ್ಲ, ಅದು ನೀನು ಸಾಕ್ಷಿ ಅಂತ ಹೇಳ್ತಾರ ಅವ್ರು. ಅದು ಆತ್ಮ ಸಾಕ್ಷಿ, ಅದು ಪುರುಷ. ನೀನು ಅದನ್ನ ಹಿಡ್ಕೊಂಡು ಹೋಗು ಅಂತ ಹೇಳ್ತಾರ. ಅದು ಮಾತ್ರ ಸತ್ಯ. ಇದೆಲ್ಲ ನೀನ್ ಏನದಲ್ಲ, ಇದೆಲ್ಲ ಸುಳ್ಳು. ನೋಡ್ರಿ, ಈಗ ನಾವ್ ಒಂದ್ ಮೊಬೈಲ್ನಾಗ ಮೊಬೈಲ್ ಒಳಗ ಎಷ್ಟೊಂದು ಬಂದಿರ್ತಾವ್. ನಾವ್ ಎಷ್ಟು ಗಳನ್ನ ನೋಡ್ತೀವಿ, ಪಿಕ್ಚರ್ಗಳನ್ನ ನೋಡ್ತೀವಿ, ಸಾಂಗ್ಗಳನ್ನ ನೋಡ್ತೀವಿ, ಎಲ್ಲಾ ಮೆಸೇಜ್ಗಳನ್ನ ಓದ್ತೀವಿ, ಎಲ್ಲಾ ನೋಡ್ತೀವಿ. ಆದ್ರ ಸ್ಕ್ರೀನಿಗೆ ಏನಾರ ಆಗ್ತದೇನ್ರಿ? ಸ್ಕ್ರೀನಿಗೆ ಏನು ಆಗಂಗಿಲ್ಲ. ಸ್ಕ್ರೀನ್ ಆಸ್ ಇಟ್ ಈಸ್ ಹಂಗೆ ಇರ್ತದ. ಇವೆಲ್ಲಾ ದೃಶ್ಯಗಳು ನಮ್ ಕಣ್ಣಿಗೆ ಕಾಣಿಸ್ತಾ ಇರ್ತಾವ, ನೋಡ್ತಾ ಇರ್ತೀವಿ. ಆದ್ರೆ ಸ್ಕ್ರೀನಿಗೆ ಮಾತ್ರ ಏನೂ ಆಗಂಗಿಲ್ಲ. ಅಂದ್ರೆ ಏನು ಅರ್ಥ ಅಂದ್ರೆ, ಇವೆಲ್ಲ ನಮ್ಮಲ್ಲಿ ಆಗುವಂತ ಸುಖ ದುಃಖಗಳು ಎಲ್ಲ ಇವು ಸ್ಕ್ರೀನ್ ಮೇಲೆ ಹೆಂಗ್ ಬರ್ತಾ ಇದಾವಲ್ಲ, ಹಿಂಗ ಇವು ದೃಶ್ಯಗಳು. ಅದು ಸ್ಕ್ರೀನಿಗೆ ಏನು ಆಗಂಗಿಲ್ಲಲ್ಲ, ಅದು ಮಾತ್ರ ಆತ್ಮ ಅಂತ ಹೇಳ್ತಾರ. ಅದು ಸಾಕ್ಷಿ. ನೀನು ಇದನ್ನ ತಿಳ್ಕೊಂಡಾಗ, ಹೌದಪ್ಪ ನನಗೇನು ಆಗ್ತಾ ಇಲ್ಲ ಒಳಗಿನಿಂದ, ಇವೆಲ್ಲ ಆಗ್ತಾನೆ ಇದೆ, ನಡಿತಾನೆ ಇದೆ. ಅದು ನಾವ್ ಬಿಟ್ರು ನಡೀತದ, ನಾವು ಕೂತ್ರು ಆಗ್ತಾ ಇದೆ, ನಾವ್ ಮಾಡಿದ್ರು ಆಗ್ತಾ ಇದೆ, ಆಟೋಮೆಟಿಕ್ ಎಲ್ಲ ಆಗ್ತಾ ಇದೆ. ನೋಡ್ರಿ, ನಮ್ಗೇನ್ ಯಾರು ಹೇಳ್ಬೇಕಾ? ನೀರ್ ಬೇಕಂದ್ ಕೂಡ ನಾವ ಹೋಗಿ ನೀರ್ ತಗೊಂಡ್ ಕುಡಿತೀವಿ. ಹೆಂಗಾಯ್ತು ನಮ್ಗೆ ಹೆಂಗ್ ಗೊತ್ತಾಗ್ತದ ನೀರ್ ಬೇಕು ಅಂತ? ಯಾವ್ದೋ ಒಂದ್ ವಸ್ತು ಹೇಳಿಕತ್ತದ್ಲ ನಮ್ಗೆ ಒಳಗ್ ನಿಮ್ಗೆ ನೀರಡಿಕೆ ಆಗಿದೆ, ನೀರ್ ಕುಡಿ ಅಂತ ಹೇಳಿ. ನನಗೆ ಹೆಂಗ್ ಗೊತ್ತಾಗ್ತದ? ನನಗೀಗ ಹಸಿವಾದಾಗ ನಾ ತಿನ್ಬೇಕು ಅಂತ ಹೆಂಗ್ ನನಗ್ ಗೊತ್ತಾಗ್ತಾ ಇದೆ? ನನ್ ಕೈ ಹೆಂಗ್ ಹೋಗ್ತಾ ಇದೆ, ಅಲ್ಲಿ ಮೂವ್ಮೆಂಟ್ ಹೆಂಗ್ ಮಾಡ್ತಾ ಇದೆ ನನ್ ಕೈ? ಯಾರು ಈ ಕೈ ನೋಯ್ದ ಅನ್ನಕ್ ಹಚ್ತಾ ಇದ್ದಾರೆ? ಇದು ಸೂಕ್ಷ್ಮವಾದದ್ದನ್ನ ನಾವು ವಿಚಾರ ಮಾಡಿದಾಗ ಎಷ್ಟ್ ಅದ್ಭುತ ಅನ್ನಿಸ್ತದ. ಹೆಂಗ್ ಹೋಗ್ಲಿಕ್ಕತ್ತದಪ್ಪ ಇದೆಲ್ಲ? ನಾವ್ ಹೇಳ್ತೀವಿ ಮಲ್ಕೊಂಡಾಗ ಎಷ್ಟ್ ಆರಾಮ್ ನಿದ್ದೆ ಆಯ್ತ್ರಿ, ಇವತ್ತ ಭಾರಿ ಆನಂದ ಆಯ್ತು ನಿದ್ದಿ. ನೀನ್ ಮಲ್ಕೊಂಡೇ ಬಿಟ್ಟಿರ್ತೀನಿ, ನಿನಗ್ ಹೆಂಗ್ ಗೊತ್ತಾಯ್ತು ಆನಂದ ಅಂತ ಹೇಳಿ? ಬೆಳಗ್ಗೆ ಎದ್ದ ತಕ್ಷಣ ಇಷ್ಟು ನಾ ಫ್ರೆಶ್ ಆಗ್ಬಿಟ್ಟರಿ, ಭಾರಿ ನಿದ್ದೆ ಆಯ್ತ್ರಿ ಇವತ್ತ ಅಂತೀವಿ. ಯಾರ್ ಹೇಳಿದ್ರು ನಿನ್ ನಿದ್ದೆ ಆಯ್ತು ಅಂತ ಹೇಳೋರು? ನೀನ ಬಿದ್ದ್ ಬಿಟ್ಟಿರ್ತಿ, ಏನು ಇಲ್ಲ, ಶವದಂಗ ಬಿದ್ದಿರ್ತಿ ನೀನು. ಆದ್ರ ನಿನಗ್ ಬೆಳಗ್ಗೆ ಎದ್ದಾಗ ಶವ ಇದ್ದದ್ದು ಬೆಳಗ್ಗೆ ಎದ್ದಾಗ ಹೆಂಗ್ ಗೊತ್ತಾಯ್ತು ನಿನಗ ನೀನು ನಿದ್ದೆ ಮಾಡಿ ಅಂತ ಹೇಳಿ? ಯಾವ್ದು ಹೇಳ್ತಾ ಇದೆ ಅದು? ಅದನ್ನ ನೀನು ನೋಡು ಅಂತಾರಿಲ್ಲ ಅಷ್ಟಾವಕ್ರರು. ಜನಕ ಅದು ನೀ ಸತ್ಯ, ಇದೆಲ್ಲ ಮಿಥ್ಯ, ಅದು ಒಂದೇ ನಿನಗ. ಅದ್ರಿಂದ ಹೋದ್ರೆ ಏನಾಗ್ತದೆ, ನಿನಗೆ ಯಾವ ದುಃಖನೂ ಇಲ್ಲ, ಯಾವ ಸುಖಾನೂ ಇಲ್ಲ, ಇದು ಯಾವ್ದು ಬಾಧೆನೇ ಇಲ್ಲ ನಿನಗ. ನೀನ್ ಆನಂದವಾಗಿರ್ತಿ. ಯಾಕಂದ್ರೆ ಯಾರೇನ್ ಆಕ್ಟ್ ಮಾಡಿದ್ರು ಅದು ನಿನಗ್ ಹತ್ತಂಗೆ ಇಲ್ಲ. ಯಾವುದೇ ಪರಿಸ್ಥಿತಿ ಒಳಗೂ ನಿನಗೆ ಯಾವ್ದನ್ನು ತಟ್ಲಿಕ್ ಸಾಧ್ಯ ಇಲ್ಲ. ನಿನಗೆ ನೀ ಅನ್ಕೋಬಹುದು ಮನಸ್ಸಿನೊಳಗ,
ಅವ್ರು ನನಗ್ ಮೋಸ ಮಾಡಿದ್ರು, ಇವ್ರಿಗೆ ನನಗ್ ಬೈದ್ರು, ಅವ್ರು ನನ್ ಮೇಲೆ ಕೋಪ ಮಾಡ್ಕೊಂಡ್ರು, ಅವ್ರು ಮಾತಾಡ್ಸ್ತಿಲ್ಲ, ಇವ್ರಿಂದ ಹಂಗಾಯ್ತು, ಅವ್ರ ಯಾರಿಂದನೂ ಏನೂ ಆಗಂಗಿಲ್ಲ. ಅದು ಸಾಕ್ಷಿ ಒಂದೇ ಏನದಲ್ಲ, ಅದಕ್ಕೆ ಏನೂ ಆಗಂಗಿಲ್ಲ ಅಂತಾರ. ಇದೆಲ್ಲ ಸುಮ್ಮ ಬಾಧೆ ಬಂದ್ ಹೋಗ್ತಾ ಇರ್ತಾವ, ಇವು ನಿನ್ನ ಜೀವನದಾಗ ಬಂದ್ ಹೋಗುವಂತವ್ ಇವು ದೃಶ್ಯಗಳು, ಇವು ಇದನ್ನೇ ಸತ್ಯ ಅಂತ ನೀನು ನಂಬಬೇಡ ಅಂತಾರ ಅವ್ರು. ಅದಕ್ಕೆ ಹೇಳ್ತಾರ ಅವ್ರು, ನಿನಗ ಒಂದ್ ಅದ್ಭುತವಾದ ಒಂದು ಮನುಷ್ಯ ಏನ್ ತಿಳ್ಕೊಂಡ್ಬಿಟ್ಟಾನಂದ್ರ, ಈ ದೇಹ ಈ ದೇಹನೇ ಒಂದು ಇಂದ್ರಿಯ ಭಾವದಿಂದ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಾನ ಅಂತಾರ ಅವ್ರು. ಅದಕ್ಕೆ ಬಂಧನದೊಳಗಿದ್ದೀರಿ ನೀವು ಅಂತಾರ ಅವ್ರು. ನೀ ಯಾಕಂದ್ರ ಈ ದೇಹನೇ ನಂಬ್ಕೊಂಡ್ಬಿಟ್ಟಿದೀಯ, ಈ ಇಂದ್ರಿಯಗಳೇನೆ ಸತ್ಯ ಅನ್ಕೊಂಡ್ಬಿಟ್ಟಿದೀಯ. ಪಂಚಭೂತಗಳಿಂದ ಆಗಿದ್ದಾವ, ಆದ್ರ ಬದಲಾವಣೆ ಅಂತೂ ಆಗ್ತಾ ಇದಾವ ಇವು. ನಾನು ಎಂಬುದು ಮಾತ್ರ ಎಂದೂ ಬದಲಾಗ್ಲಿಕ್ ಸಾಧ್ಯ ಇಲ್ಲ ಅಂತಾರ ಅವ್ರು. ಒಳಗಿರುವಂತಹ ದೃಶ್ಯ ಏನದ ಅದು ಎಂದೂ ಬದಲಾಗ್ಲಿಕ್ ಸಾಧ್ಯನೇ ಇಲ್ಲ. ಅದು ನೀನ್ ಹುಟ್ಟಿದಾಗೂ ಅಷ್ಟೇ ಇತ್ತು, ನೀವು ಸಾಯುವಾಗೂ ಅಷ್ಟೇ ಇರ್ತದದು. ಆದ್ರ ನಮ್ಮ ಕಲ್ಪನೆ ಏನು, ಎಲ್ಲ ನನ್ನಿಂದನೇ ಆಗ್ತಾ ಇದೆ, ನಾ ತಿಂದಾಗ್ಲೇ ಬೆಳಿತಾ ಇದ್ದೀನಿ, ನಾ ತಿಂದಾಗ್ಲೇ ಇಷ್ಟು ದೊಡ್ಡ ಮನುಷ್ಯ ಆಗ್ತಾ ಇದ್ದೀನಿ. ಇಲ್ಲ, ನೀನ್ ತಿನ್ಲಾರ್ದೆ ಇದ್ರು ನೀ ಬೆಳಿತಾನೇ ಇರ್ತೀಯ. ತಿನ್ನು ಬಿಡು, ನೀ ಹುಟ್ಟಿದ್ಮೇಲೆ ನೀನ್ ಆಗ್ಲೇಬೇಕು, ಒಂದ್ ಯೌವನಕ್ ಬರ್ಲೇಬೇಕು, ಮುಪ್ಪಿಗೆ ಬರ್ಲೇಬೇಕು. ಅದೇನೋ ಅದು ಪ್ರಕೃತಿ, ಅದು ಮಾಡ್ತಾನೆ ಇದೆ ಒಳಗಿನಿಂದ ಕೆಲಸ. ನಿನಗದು ತನ್ನಿಂದ ತಾನೇ ಎಲ್ಲವನ್ನೂ ಹೇಳಕ್ ಕೊಡ್ತಾ ಇದೆ. ನಮಗ್ ಹೆಂಗ್ ಗೊತ್ತಾಗ್ತದಪ್ಪ? ಸಣ್ಣವರಿದ್ದಾಗ ನಮ್ಗೆ ಅಳಬೇಕು ಅಂತ ಹೆಂಗ್ ಗೊತ್ತು, ನಗಬೇಕು ಅಂತ ಯಾರು ಕಲ್ಸಿದ್ರು ನಮಗ? ನೋಡ್ರಿ, ಮಕ್ಕಳು ಸಣ್ಣ ಮಗು ಇದ್ದಾಗ ಅಮ್ಮನ್ ನೋಡಿದ ತಕ್ಷಣ ನಗ್ತಾವ. ಯಾರು ಹೇಳ್ಕೊಟ್ರು ಅದಕ್ಕೆ ನಗ್ಬೇಕು, ಇದು ನಮ್ಮಮ್ಮ ಇದು ಅಂತ ಹೇಳಿ? ಅವಾಗ ನಮ್ಗ್ ಹೆಂಗ್ ಅಂತೀವಿ ನಾವು, ನೋಡ್ ಅವ್ರ ಅಮ್ಮ ಬಂದ್ ಕೂಡ ನೋಡ್ತದ ಮಗು, ಅಮ್ಮನ್ ಕಡೆ ಅಷ್ಟೇ ಹೋಗ್ತದ, ಬೇರೆಯವ್ರ ಕಡೆ ಹೋಗಂಗಿಲ್ಲ ಅಂತೀವ. ಹುಡುಗಗ್ ಯಾರು ಹೇಳ್ಕೊಟ್ಟಿರ್ತಾರ? ಒಳಗ್ ಯಾವ್ದೋ ಒಂದ್ ಅದ ಅಲ್ಲ, ಇದನ್ನ ನಾವ್ ನೋಡ್ಬೇಕು, ಯಾವ್ದ್ ಹೇಳ್ಕೊಡ್ತಾ ಇದೆ ಇದಕ್ಕೆಲ್ಲ. ನಾವೇನ್ ಅದಕ್ಕೆ ಡಬ್ಬು ಬೀಳ್ಲಿಕ್ ಹೇಳ್ತೀವ, ಮುಂದ್ ಹೋಗ್ಲಿಕ್ ಹೇಳ್ತೀವ ಮಕ್ಕಳಿಗೆ? ಮೊಳಕಾಲ್ ಮೇಲೆ ಓಡಾಡ್ಲಿಕ್ ಹೇಳ್ತೀವ? ಮನಿ ತುಂಬಾ ನಡೆದಾಡು ಅಂತ ಹೇಳ್ತೀವಿ? ಏನು ಹೇಳಂಗಿಲ್ಲ ನಾವು. ಎಲ್ಲ ತನ್ನಿಂದ ತಾನೇ ಮಾಡ್ತಾ ಇದೆ ಅದು. ಹೆಂಗ್ ಮಾಡ್ತಾ ಇದೆಪ್ಪ? ಯಾರ್ ಮಾಡಿಸ್ತಾ ಇದಾರ ಅದನ್ನ? ಎಷ್ಟು ನೋಡಿದ್ರು ಎಷ್ಟು ಅದ್ಭುತ ಅನಸ್ತದ. ಏನಪ್ಪಾ ಇದು, ಅವ ಎಲ್ಲಾ ನಮ್ಗ ಹೊಟ್ಯಾಗಿದ್ದಾಗೆ ನನಗೆಲ್ಲಾ ಬರೆದ್ ಕಳಿಸ್ಬಿಟ್ಟಿದಾನ ಅವನು, ಇದನ್ನೇ ಮಾಡು ನೀನು ಅಂತ. ಆದ್ರ ನಾವು ಇಲ್ಲ, ಇದು ಹೊರಗೆ ಆಗ್ತಾ ಇರೋದೆಲ್ಲ ಸತ್ಯ, ನಾನ್ ಮಾಡ್ತಾ ಇರೋದೇ ಸತ್ಯ, ನನಗೆ ಇವ್ರು ಅಸಹ್ಯ ಮಾಡ್ತಾ ಇದಾರೆ, ಇವ್ರು ನನಗೆ ಮೋಸ ಮಾಡ್ತಾ ಇದಾರೆ, ಇದ್ರೊಳಗ್ ನಾವೇನ್ ಮಾಡ್ತಾ ಇದೀವಿ? ಬಿದ್ದು ಕೊಳ್ಳಾಡ್ತಾ ಇದೀವಿ. ಬರೇ ನಾವ್ ಏನ್ ಸೌಂದರ್ಯ ಏನ್ ಹಾಕೋತೀವಿ ಇದೇ ಸತ್ಯ ಅನ್ಕೊಂಡ್ಬಿಟ್ಟಿದೀವಿ. ನಮ್ ಹತ್ರ ಇದೆ ಸತ್ಯ. ಇದು ಯಾವ್ದೂ ಸತ್ಯ ಅಲ್ಲ ಅಂತಾರೋದು, ಎಲ್ಲ ಸುಳ್ಳು ಅಂತಾರೋ. ನೀನ್ ಏನೂ ಇಲ್ಲ, ನೀನು ದೃಷ್ಟ ಒಂದೇ, ಒಳಗ್ ಆತ್ಮ ಸಾಕ್ಷಿ ಏನದ ಅದೊಂದೇ ನೀನು ಅಂತಾರವ್ರು. ನೀನು ಕರ್ತೃನೂ ಅಲ್ಲ, ನೀನು ಭೋಕ್ತಾನೂ ಅಲ್ಲ ಅಂತಾರವ್ರು. ನೀನೇನು ಮಾಡಂಗೂ ಇಲ್ಲ, ನೀನ್ ಅದನ್ನ ತಿನ್ನಂಗೂ ಇಲ್ಲ ಅಂತ. ಈಗ ನೋಡ್ರಿ, ನಾವೇನಂತೀವಿ, ಒಂದೇನ್ರ ಕಷ್ಟ ಬಂದ್ ಕೂಡ, ಏನಪ್ಪಾ ಭಗವಂತ ನನಗೆ ಇಷ್ಟು ಕಷ್ಟ ಕೊಟ್ಬಿಟ್ಟ, ಇದಕ್ಕಿಂತ ಶಿಕ್ಷೆ ಕೊಡುದೇನು ಅಂತೀವಿ. ಆದ್ರ ಅದೇ ಒಳ್ಳೇದಾದಾಗ ಏನಂತೀವಿ, ಇದು ನಾ ಮಾಡಿನ್ರಿ, ನೋಡ್ರಿ ಎಷ್ಟು ಅದ್ಭುತವಾಗಿ ಮಾಡಿದೀನಿ ನಾನು, ಇದರಿಂದ ನನಗ್ ಫಲ ಸಿಕ್ತ್ರಿ, ನಾನೀಗ ಹೋಗಿ ಸೇವಾ ಮಾಡಿ ಬಂದೇರಿ, ಅದಕ್ ನನಗ್ ಫಲ ಸಿಕ್ತ್ರಿ ಅಂತೀವಿ. ಯಾಕಪ್ಪ? ಕಷ್ಟ ಬಂದಾಗ ಭಗವಂತ ಅವನಿಗೆ ಯಾಕೆ ಅನ್ಬೇಕು ಮತ್ ಅಂತೀವಿ ಅವಾಗ. ನೋಡ್ರಿ, ನನ್ ಭಗವಂತ ಕಷ್ಟ ಕೊಟ್ಬಿಟ್ಟ, ನನಗೆ ಇದ್ರಿಂದ ಶಿಕ್ಷಾ ಕೊಟ್ಟ. ಅವ ಯಾಕೆ ಶಿಕ್ಷೆ ಕೊಡ್ತಾನೆ ನಿನಗ? ಶಿಕ್ಷೆ ಪಡೋನು ಅವನೇ ಇದ್ದಾನ, ಶಿಕ್ಷೆ ಮಾಡ್ಕೊಳ್ಳೋನು ಅವನೇ ಇದ್ದಾನ, ಕಷ್ಟ ಪಡೋನು ಅವನೇ ಇದ್ದಾನ, ಎಲ್ಲಾ ಅವನೇ ಅಂದ್ಮೇಲೆ ಅವನೇ ಎಲ್ಲ ಅನುಭವಿಸ್ತಾನ. ನಾವೆಲ್ಲ ಅನುಭವಿಸ್ತೀವಿ ಅದನ್ನ. ಆದ್ರ ಆನಂದ ಬಂದಾಗ ಮಾತ್ರ ನಾನ್ ಅನುಭವಿಸುದು ನಾನು ಅಂತೀವಿ, ಕಷ್ಟ ಬಂದಾಗ ಮಾತ್ರ ಅವ ಅಂತೀವಿ ನಾವು. ಅವ ಕಷ್ಟ ಕೊಟ್ಟ, ಅವನ್ ಶಿಕ್ಷಾ ಕೊಟ್ಟಾರಿ ಅಂತೀವಿ. ಆದ್ರ ಆನಂದದಾಗ ಇಲ್ರಿ, ಇವತ್ತು ನಾನು ಇಷ್ಟು ಚಲೋ ಮಾಡ್ದೆ, ಅದಕ್ ನನಗಿದು ಸಿಕ್ತ್ರಿ ಅಂತೀವಿ. ಯಾಕಪ್ಪ? ಇವತ್ ಚಲೋ ಅವನೇ ಮಾಡ್ಯಾನ, ಅವನಿಂದಾನೇ ನನಗಿದು ಸಿಕ್ಕದ. ಕಷ್ಟನೂ ಅವನಿಂದನೇ, ಅವನೇ ಅನುಭವಿಸ್ತಾನ ಬಿಡು. ಈ ದೇಹ ಬಾಧೆದಾಗ ಅವನೇ ಅನುಭವಿಸ್ತಾ ಇದ್ದಾನ, ನಾವ್ ಅಲ್ಲೇ ಇಲ್ಲ. ಈ ಭಾವನೆಯನ್ನ ಇಟ್ಕೊ ಅಂತ ಹೇಳ್ತಾರ ಅವ್ರು. ಈ ಭಾವನೆಯನ್ನ ನೀನ್ ಇಟ್ಕೊಂಡ್ ನಡೆದಾಗ ನೀನ್ ಯಾವ್ದಕ್ಕೂ ಆಗಂಗಿಲ್ಲ. ನೀನ್ ಮಾಡ್ಬಿಟ್ಟಿದ್ಯಾ, ಎಲ್ಲವನ್ನು ನಾನೇ ಮಾಡ್ತೀನಿ ಅನ್ನೋದ್ರ ದೇಹ ಭಾವದೊಳಗ್ ಕುಳಿತಿದ್ದಕ್ ನಿನಗ ಎಲ್ಲ ಹಿಂಗಾಗ್ತಾ ಇದೆ. ಆದ್ರೆ ನೋಡ್ರಿ, ಅವ್ರೇನ್ ಹೇಳ್ತಾರ, ಎಲ್ಲಾ 5 ಭೂತಗಳಿಂದ ಮಾಡಲ್ಪಟ್ಟಿದೆ, 5 ತತ್ವಗಳಿಂದ ಮಾಡಲ್ಪಟ್ಟಿದೆ ಇದು ದೇಹ. ಮನಸ್ಸು ಅತಿ ಸೂಕ್ಷ್ಮ, ಇದು 5 ತತ್ವಗಳಿಂದ ಕೂಡಿದೆ. ಒಂದೊಂದು ತತ್ವವನ್ನು ಒಂದೊಂದಕ್ಕೂ ಪೂರಕವಾಗಿವೆ. ನೋಡ್ರಿ, ಒಂದು ತತ್ವ ಒಂದ್ ಮೇಲಿತ್ತಂದ್ರೆ ಇನ್ನೊಂದು ಕೆಳಗಿರ್ತದ, ಇನ್ನೊಂದು ಮೇಲಿತ್ತು ಪ್ರಧಾನವಾಯ್ತಂದ್ರೆ ಇನ್ನೊಂದು ಕೆಳಗಿರ್ತದ. ಅದಕ್ಕ ಅವ್ರೇನ್ ಹೇಳ್ತಾರ, 5 ತತ್ವಗಳು ಯಾವಪ್ಪ? ಪೃಥ್ವಿ ತತ್ವ, ಅಗ್ನಿ ತತ್ವ, ವಾಯು ತತ್ವ, ಜಲ ತತ್ವ, ಆಕಾಶ ತತ್ವ. ಈಗ ನೋಡ್ರಿ, ಪೃಥ್ವಿ ತತ್ವದಾಗ ನಮಗ್ ಏನಾಗ್ತದ? ಜಡತ್ವ, ಮನಸ್ಸು ಭಾರ ಆಗ್ತದ ನಮಗ್. ಅದು ಏನಾಗಿರ್ತದಲ್ಲಿ ಪ್ರಧಾನವಾಗಿರ್ತದ ಆ ತತ್ವ ನಮ್ಮಲ್ಲಿ.
ಪ್ರಧಾನ ಆದಾಗ ಏನಾಗ್ತದ, ನಮಗ ಭಾರ ಆಗ್ತದೆ. ಇವತ್ತು ಸುಸ್ತಾಗಿದ್ರಿ, ಏನು ಮಾಡ್ಲಿಕ್ ಬೇಜಾರಾಗ್ಯದ, ನಮಗ ಏನು ಮಾಡ್ಲಿಕ್ ಮನಸ್ಸಿಲ್ಲ ಅಂತೀವಿ. ಅಂದ್ರ ಅದು ಅಲ್ಲಿ ಪ್ರಧಾನವಾಗಿರ್ತದ. ಅದೇ ಅಗ್ನಿ ತತ್ವ ಪ್ರಧಾನವಾದಾಗ ಇಷ್ಟು ಬರ್ತದ ನೋಡ್ರಿ. ಯಾರ ಏನ್ರ ಮಾತಾಡಿದ್ರ ಸಾಕು, ಹುರ್ರ ಅಂತ ಹೋಗ್ಬಿಡ್ತೀವಿ ಅವ್ರ ಮೈ ಮೇಲೆ. ಅಷ್ಟು ಸಿಟ್ಟು ಬಂದ್ಬಿಟ್ಟಿರ್ತದ ನಮ್ಗೆ. ಯಾರೇ ಮಕ್ಕಳು ನಾವ್ ಏನ್ರ ಹೇಳುವಾಗ ಒಬ್ರು ಯಾರ ಒಳಗ್ ಬಂದ್ರಂದ್ರ ಎಲ್ಲಿಲ್ಲದ ಸಿಟ್ಟು ಬಂದ್ಬಿಡ್ತದ. ಹೋಗು ಬಾಗ್ಲ ಹಾಕೋ, ಯಾಕೆ ಬರ್ತಿ, ಇಷ್ಟ ಯಾಕೆ ಸಿಟ್ಟು ಬರ್ತದ? ಇಲ್ಲಿ ಅಗ್ನಿ ತತ್ವ ನಮ್ಮಲ್ಲಿ ಉದ್ಭವ ಆಗಿರ್ತದ, ಅದು ಪ್ರಧಾನವಾಗಿರ್ತದ. ವಾಯು ತತ್ವ ನೋಡ್ರಿ, ವಾಯು ತತ್ವ ಇದ್ದಾಗ ಏನಾಗ್ತದ, ಎಲ್ಲಾ ಬಿಟ್ಟು ಬೇಡಪ್ಪ, ಏನು ಬೇಡ, ಇದು ಸಂಸಾರ ಬೇಡ, ಏನು ಬೇಡ, ನಡಿ ಓಡೋಗ್ಬಿಡೋಣ ಇಲ್ಲಿಂದ, ಸಾಕಿದು ಅನ್ನುವಂಗ ನಮ್ಮ ಮನಸ್ಥಿತಿ ಆಗ್ಬಿಟ್ಟಿರ್ತದ. ಅವಾಗ ವಾಯು ತತ್ವ ಪ್ರಧಾನವಾಗಿರ್ತದ. ಜಲತತ್ವ ಆದಾಗ ಏನಾಗ್ತದ, ಎಲ್ಲಾರು ಒಕ್ಕಟ್ಟು, ಎಲ್ಲರೂ ನನ್ನವರೇಪ್ಪ, ಎಲ್ಲರಲ್ಲೂ ಪ್ರೀತಿ ಬಾಂಧವ್ಯ ಏಕತೆಯ ಭಾವ ಬರ್ತದ. ಆಕಾಶ ತತ್ವ ಇದ್ದಾಗ ಏನಾಗ್ತದ, ಭಯ ಪ್ರೇಮ ಪೂರ್ಣ ಸಂತೋಷ ಸುಖದಿಂದ. ಆಕಾಶ ತತ್ವ ಏನ್ರಿ, ಎಲ್ಲ ಓಪನ್ ಸ್ಪೇಸ್, ಖಾಲಿ ಖಾಲಿ ಆದಾಗ ಮನುಷ್ಯ ಒಳಗೆ ಏನಾಗ್ತದ, ಸಂತೋಷವಾಗಿರ್ತದ. ನಾನು ಎಷ್ಟು ಒಳಗ ತುಂಬ್ಕೋತೀನಿ ಅಷ್ಟು ಖಾಲಿ ಆಗಂಗಿಲ್ಲ. ನಾನು ಆನಂದದಿಂದಿದ್ದಾಗ, ಖಾಲಿ ಪ್ಲೇಸ್ ನಂದು ಏನು ಇಲ್ಲೇ ಇಲ್ಲ ಒಳಗಡೆ ಅಂದಾಗ ನಾನು ಆನಂದವಾಗಿರ್ತೀನಿ. ಅದಕ್ಕ ನಾವು ಅವ್ರೇನ್ ಹೇಳ್ತಾರ ಇಲ್ಲಿ, ಇದು ಒಂದೊಂದು ಪ್ರಧಾನವಾದಾಗ ನಿನಗ್ ಹಿಂಗ ಅನಸ್ತದ, ಆದ್ರ ಈ ತತ್ವಗಳಿಂದ ಬೀಳ್ಬೇಡ ನೀನು ಅಂತಾರ ಅವ್ರು. ಇವೆಲ್ಲಾ ಇವು ನಾಮಕೆ ವಾಸ್ತೆ, ಒಂದ್ ಬರ್ತದ ಒಂದ್ ಹೋಗ್ತದ, ಪ್ರಕೃತಿ ನಿಯಮ, ಬರ್ಲೇಬೇಕು, ಬರೋದು ಹೋಗುದು. ಆದ್ರೆ ಇದು ನಾನ್ ಅಲ್ಲ ಅನ್ನೋದನ್ನ ನೀನು ಅರ್ಥ ಮಾಡ್ಕೋ ಅಂತ ಹೇಳ್ತಾರ ಅವ್ರು. ಇದಕ್ ನೀನ್ ಅಂಟ್ಕೋಬೇಡ. ನ ಪೃಥ್ವಿಂ ನ ಅಗ್ನಿಂ ನ ಜಲಂ ನ ವಾಯುಂ ನ ದೌ ಭವಾನ್. ನೀವು ಯಾವ 5 ತತ್ವಗಳೂ ಅಲ್ಲ. ಈ ಯಾವ 5 ತತ್ವಗಳು ಸದಾ ಕಾಲ ನಿಲ್ಲುವುದಿಲ್ಲ. ಅವುಗಳನ್ನು ನೀವು ಗಮನಿಸಿದರೆ ಅವುಗಳು ಇರಬೇಕಾದ ಕಾಲ ಮಾತ್ರವಿದ್ದು ಹೊರಟು ಹೋಗುತ್ತವೆ. ನೋಡ್ರಿ, ಅವು ಎಷ್ಟು ಬೇಕಷ್ಟು ಟೈಮಿಗೆ ಇರ್ತಾವ, ಹೋಗ್ಬಿಡ್ತಾವ. ನೋಡ್, ನಮ್ ಕೋಪ ಬಂದಾಗ ಏನ್ ಅಷ್ಟೊತ್ತನ ಇರ್ತದೇನ್ರಿ, ಹೋಗ್ಬಿಡ್ತದ ಅದು ಮತ್ತೊಂದ್ ಕ್ಷಣಕ್ಕ. ನಮಗೆ ದಯೆ ಬಂದಾಗನು ಒಂದ್ ಕ್ಷಣಕ್ಕೆ ಇರ್ತದ, ಹೋಗ್ಬಿಡ್ತದ. ಯಾವ್ದೇ ಆಗ್ಲಿ ಅದು ಒಂದ್ ಕ್ಷಣಕ್ ಬರ್ತದ, ಹೋಗ್ಬಿಡ್ತದ. ಆದ್ರೆ ಇದು ಸತ್ಯ ಅನ್ಕೋಬೇಡ ನೀನು. ಯಾರೋ ನನ್ನನ್ ಬಹಳ ಪ್ರೀತಿ ಮಾಡ್ಲಿಕತ್ತ ಅನ್ಕೊ, ಭಯಂಕರ ಪ್ರೀತಿ ಮಾಡ್ಲಿಕತ್ತಾರ, ಇಲ್ಲಪ್ಪ, ಇನ್ನೊಂದ್ ಕ್ಷಣಕ್ ಅವ್ರಿಗೆ ನಿಮ್ಮ ಸಿಟ್ಟು ಬರ್ಬೋದು. ಏನೋ ಒಂದು ವಿರುದ್ಧ ಮಾತಾಡಿದಾಗ ಸಿಟ್ಟು ಬರ್ತದ. ಅಂದ್ರೆ ಇದು ಯಾವ್ದೂ ಸತ್ಯನೇ ಅಲ್ಲ ಅಂತ. ಇಲ್ಲಿ ಮಾಡುದು ಆಕ್ಟ್ನು ಸತ್ಯ ಅಲ್ಲ, ಅದನ್ನು ಸತ್ಯ ಅಲ್ಲ ಅಂತ, ಎಲ್ಲಾನು ಸುಳ್ಳು ಅಂತಾರ ಅವ್ರು. ಆದ್ರೆ ಈ ತತ್ವಗಳ ಬಗ್ಗೆ ಅಜ್ಞಾನದಿಂದ ಇದ್ದರೆ, ಇವನು ನಾವು ಅಜ್ಞಾನದಿಂದ ಅರಿಲಿಲ್ಲ ಅಂದ್ರೆ ಏನಾಗ್ತದ, ಇವು ನಮಗೇನಾಗ್ತಾವ ಅಂದ್ರೆ ದೀರ್ಘ ಕಾಲದವರೆಗೆ ಇವು ನಮ್ಮನ್ನೇ ಆಳ್ತಾವ ಅಂತ ಹೇಳ್ತಾರ ಅವ್ರು. ಯಾಕಂದ್ರೆ ಇವ್ ನಮ್ಗೆ ಅರಿವು ಬಂದಾಗ ನಾವು ಅದನ್ನ, ಹೌದಪ್ಪ ಇದು ಸ್ವಲ್ಪ ಹೊತ್ತು ಬಂದ್ ಹೋಗ್ತದ ಅಂತ ನಮ್ಮ ಅರಿವಿಗೆ ಬಂದಾಗ ನಾವ್ ಇದನ್ನ ಬಿಟ್ಟು ಬಿಡ್ತೀವಿ ಅದನ್ನ. ಆದ್ರೆ ಇಲ್ಲ, ಇದೇ ಸತ್ಯ ಅಂತ ಅನ್ಕೊಂಡಾಗ ಏನಾಗ್ತಾವು, ನಮಗ್ ಬಾಧೆಯನ್ನು ಉಂಟು ಮಾಡ್ತಾವ ಅಂತಾರ ಅವ್ರು. ದೀರ್ಘ ಕಾಲದವರೆಗೆ ಇವ್ರ ಜೊತೆನೆ ಇದ್ ಬಿಡ್ತೀರಿ ನೀವ್ ಅಂತಾರ ಅವ್ರು. ಯಾಕಂದ್ರೆ ನಮ್ಗ ನೋಡ್, ನಾವ್ ಯಾವಾಗ್ಲೂ ಹೇಳ್ತಾ ಇರೋದೇನು, ನಮಗಿದು ಮಾಡ್ಲಿಕ್ ಆಗಂಗಿಲ್ರಿ, ನಮಗಿದು ನೋವು ಆಗ್ಲಿಕ್ಕತ್ತದ್ರಿ, ನಮಗ್ ಹಿಂಗ ಆಗ್ಲಿ, ಬರೀ ನಾವ್ ಯಾವಾಗೂ ಏನ್ ಮಾಡ್ತೀವಿ, ಯಾವಾಗೂ ನೆಗೆಟಿವ್ನೇ ಮಾತಾಡ್ತಿರ್ತೀವಿ. ನಮಗ್ ಆಗಂಗಿಲ್ರಿ, ನಮಗ್ ಮಾಡಂಗಿಲ್ರಿ, ನಮಗ್ ಕೈ ಕಾಲ್ ಸಾಥ್ ಕೊಡಂಗಿಲ್ರಿ, ನಮಗ್ ದೇಹ ಸಾಥ್ ಕೊಡಂಗಿಲ್ರಿ. ನಾವ್ ಇದನ್ನೇ ಅಂತ ಇದ್ದಾಗ ಅದು ದೇಹ ಅದಕ್ಕೆ ಒಗ್ಗಿ ಬಿಡ್ತದ ಅಂತಾರ ಅವ್ರು. ನಿನ್ನ ಮನಸ್ಸು ಅದಕ್ಕೆ ಒಗ್ಗಿ ಬಿಡ್ತದ. ನೀನೊಬ್ರಿಗೆ ನೋಡ್ರಿ, ಮೂರ್ಖ ಮೂರ್ಖ ಮೂರ್ಖ, ನೀ ದಡ್ಡಿದಿ, ಮೂರ್ಖಿದಿ, ದಡ್ಡಿದಿ ಅಂದಾಗ ಅವನ್ ಮನಸ್ಸು ಹಂಗೆ ಆಗ್ಲಿಕ್ಕತ್ ಬಿಡ್ತಾನಂತ. ಅದೇ ನೀ ಜಾಣಿದ್ಯಪ್ಪ, ನೀನ್ ಬಹಳ ಜಾಣಿದ್ದೀನಿ, ಮಾಡ್ತಿ ಅಂತ ನಾವ್ ಅವ್ನಿಗೆ ಹೇಳಿದಾಗ ಅವನು ನೋಡ್ರಿ ಅವ ಜಾಣ ಆಗ್ತಾನ ಆಟೋಮೆಟಿಕ್ ಆಗಿ. ನಮ್ಮ ಶಬ್ದದಲ್ಲಿ ಅಂತ ಶಕ್ತಿ ಇದೆ ಅಂತಾರ ಅವರು. ಶಬ್ದದೊಳಗ ಅದಕ್ಕೆ ಮಾತಾಡ ಮುಂದಾಗ ನಮ್ಮನ್ನ ನಾವು ಬಹಳ ಯಾಕೆ ನಾವ್ ಎಲ್ಲದಕ್ಕೂ ಹಂಗ್ ಮಾಡ್ಕೋತೀವಿ ಒಂದೊಂದ್ಸತಿ ಅನಸ್ತದ. ಈಗ ಗುರುಗಳು, ಹೌದಪ್ಪ, ನಾವ್ ಈಗ ಬುಕ್ ಓದ್ಲಿಕ್ಕೂ ನಾವೇನ್ ಅನ್ಕೋತೀವಿ, ನಾವು ಅಷ್ಟಾವಕ್ರ ಆಗ್ಲಿಕ್ ಸಾಧ್ಯತೆ ಏನ್ರಿ, ನಾವು ಜನಕ ಆಗ್ಲಿಕ್ ಸಾಧ್ಯತೆ ಏನ್ರಿ, ನಾವು ಕೃಷ್ಣ ಆಗ್ಲಿಕ್ ಸಾಧ್ಯತೆ ಏನ್ರಿ, ಅರ್ಜುನ ಆಗ್ಲಿಕ್ ಸಾಧ್ಯತೆ ಏನ್ರಿ, ಯಾಕೆ ಆಗ್ಲಿಕ್ ಸಾಧ್ಯ ಇಲ್ಲ? ನಾವು ಶಾಂತತೆಯಿಂದ ಇರೋಣಲ್ಲ, ಒಂದ್ ಸ್ವಲ್ಪ ಆದ್ರೂ ಆಗ್ಬಹುದಲ್ಲ ನಾವು. ಬೇಡ, ಅವ್ರಷ್ಟ ಆಗಂಗಿಲ್ಲ, ಅವ್ರು ಇಡೀ ಜಗತ್ತಿಗೆ ಹೆಸರು ಮಾಡಿ ಹೋಗ್ಯಾರ, ಬೇಡ ನಾವ್ ಹೆಸರು ಮಾಡೋ ಜಗತ್ತಿಗೆ. ನಮಗಾರೆ ನಾವು ಮಾಡ್ಕೊಳ್ಳೋನಲ್ಲ. ನನಗಾರೆ ಹೌದಪ್ಪ, ನಾನ್ ಇದ್ದೀನಿ, ನಾನ್ ಕರೆಕ್ಟ್ ಇದ್ದೀನಿ ಹಾದಿಗಿ, ನಾನ್ ಇದು ಹೋಗ್ತಾ ಇದ್ದೀನಿ, ನಾನ್ ಅವ್ರ ಹಾದಿಗೆ ಇದ್ದೀನಿ, ನಾ ಅವ್ರದ್ದು ಒಂದ್ ಅಂಶ, ಒಂದು ವಸ್ತುವೇ ಅವ್ರದ್ದು ನನ್ನ ಹತ್ರ ಬಂದದ. ಅವ್ರಿಗೆ 10 ಒಳ್ಳೆ ಗುಣಗಳಿದ್ದಾಗ ಆ 10 ಗುಣಗಳೊಳಗ ಒಂದು ಗುಣನಾದ್ರೂ ನಾ ಅಳವಡಿಸ್ಕೊಂಡಿದೀನಿ, ನಾನ್ ಅದು ಇದ್ದೀನಿ ಅನ್ನೋದನ್ನ ನಾವ್ ಯಾಕೆ ಮಾಡ್ಕೊಳಂಗಿಲ್ಲ ಅಂತ. ಅದಕ್ಕೆ ಅವ್ರಲ್ಲಿ ಹೇಳ್ತಾರ, ನೀನ್ ಯಾವ್ದು ಅಲ್ಲ, ಆದ್ರೆ ನೀನ್ ಇದು ಇದ್ದಿ, ನೀನು ಆಗ್ಲಿಕ್ ಸಾಧ್ಯದ ಜ್ಞಾನಿ.
ನಾವ್ ಅದಕ್ಕೆ ಮಾತಾಡೋ ಮುಂದಾಗ ಯಾವಾಗ್ಲೂ ಪಾಸಿಟಿವ್ ಮಾತಾಡ್ಬೇಕು ಅಂತ. ಯಾಕೆ ನಮ್ಗ್ ದೇಹಕ್ಕೆ ಸಾಥ್ ಕೊಡಂಗಿಲ್ಲ, ನಮ್ಗ್ ನೋವು ಆಗ್ತದ ಅದು ಆಗ್ತದ ಯಾಕೆ ಅನ್ಬೇಕು, ಇಲ್ರಿ ನಾನ್ ಬಹಳ ಆರಾಮಿದೀನ್ರಿ ನನ್ಗೇನೂ ಆಗಿಲ್ಲ ಅಂದ ನೋಡ್ಬೇಕು ನಾವು. ಒಂದು ಸ್ವಲ್ಪ ದಿವ್ಸ ಇದನ್ನ ಅಂದಾಗ ಅದು ದೇಹ ನೋವುನು ಕೊಡಂಗಿಲ್ಲ, ನಮ್ಗ ಏನು ನೋವು ಕೊಡಂಗಿಲ್ಲ, ನಮ್ಮನ್ನ ನಾವೇ ಮಾಡ್ಕೋತಾ ಇದೀವಿ ಅಂತ ಹೇಳ್ತಾರ ಅವ್ರು. ಇದನ್ನೆಲ್ಲಾ ಬಿಡು, ಇದೆಲ್ಲಾ ಸುಳ್ಳು ಅಂತ ಹೇಳ್ತಾರ ಅವ್ರು. ನೀನೇ ಏನಾಗ ವಾಸ್ತವದಲ್ಲಿ ಯಾವುದೂ ನಿಮ್ಮನ್ನು ಬಂಧಿಸುತ್ತಿಲ್ಲ, ಯಾವುದು ಬಂಧಿಸ್ತಿಲ್ಲ, ಎಲ್ಲಾ ಚಲಿಸಿ ಮುಂದೆ ಹೋಗುತ್ತಿರುವುದನ್ನು ನೀವು ಬಂಧಿಸಿಟ್ಟಿದ್ದೀರಿ. ನೋಡ್ರಿ, ಎಲ್ಲಾ ಹೋಗ್ತಾ ಇದೆ ಚಲಿಸಿ, ನಾವೇನ್ ಮಾಡ್ತೀವಿ ಅದು ಇಟ್ಕೊಂಡ್ಬಿಟ್ಟಿದೀವಿ. ಇಲ್ಲ ನಾನು ಬಿಡ್ತಾ ಇಲ್ಲ ರೀ, ಹಾ ಅದ್ ಹೆಂಗ್ ಬಿಡುದ್ರಿ ನಾನು, ಇದು ನನ್ ಸಂಸಾರದ, ನಾನ್ ಹೆಂಗ್ ಬಿಟ್ಟು ಹೋಗಲ್ರಿ, ನಾನ್ ಬಿಟ್ಟು ಹೋದ್ರ ನಡೆಯಂಗಿಲ್ಲ ಈ ಮನಿ ಒಳಗ, ಯಾರಿಗ್ ಯಾರು ನಡೆಯಂಗಿಲ್ಲ, ಎಲ್ಲಾ ಬಿಟ್ಟು ಹೋದ್ರೆ ಎಲ್ಲಾ ಹೋಗ್ಬಿಡ್ತದೆ, ಯಾವ್ದು ಅಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ನೀನ್ ಬಂಧಿಸ್ಕೊಂಡಿ ಅದನ್ನ, ಬಂಧನದೊಳಗ್ ನೀನ್ ಸಿಕ್ಕಾಕೊಂಡಿದೀಯ. ಇದು ನನ್ನ ಗಂಡ, ನನ್ನ ಮನೆ, ನನ್ನ ಸಂಸಾರ, ನಾನ್ ಹಿಡ್ಕೋಬೇಕು, ನನ್ನ ಮಕ್ಕಳು, ಇವ್ರಿಗೆ ನಾನ್ ಮಾಡ್ದೆ ನಡಿಯಂಗಿಲ್ಲ, ಯಾವುದೂ ಇಲ್ಲ, ಅದು ತನ್ನಂಗತ ಚಲಿಸ್ತಾನೇ ಇದೆ. ಅದಕ್ಕೆ ಹೇಳ್ತಾರಲ್ಲ, ಯಾರ್ ಸತ್ರು ನಿಂದ್ರಂಗಿಲ್ಲ ಅಂತ, ಏನ್ ಜಗತ್ತು ನಿಂದ್ರಂಗಿಲ್ಲ, ಹಂಗ ಏನಾದ್ರೂ ಏನು ನಿಂದ್ರಂಗಿಲ್ಲ. ಯಾಕಂದ್ರೆ ನಾವು ಬರದ್ ಬಿಟ್ಟ ಅನ್ನೋದನ್ನ, ಒಂದ್ ದಿನ ಆಳ್ತೀವಿ, 2 ದಿನ ಆಳ್ತೀವಿ, 3ನೇ ದಿವ್ಸಕ್ಕೆ ಮತ್ತೆ ನಮ್ದ್ರೊಳಗ್ ನಾವ್ ಇರ್ತೀವಿ ನೋಡ್ರಿ, ಮತ್ತೆ ನಾವ್ ತಿನ್ನೋದು ಉಣೋದು ಎಲ್ಲ ಹೆಂಗ್ ಮಾಡ್ತೀವಪ್ಪ ನಾವು ಅದನ್ನ, ಹೆಂಗ್ ಮಾಡ್ತೀವಿ? ಹಂಗಿದ್ರೆ ನಾವು ಅವ್ರ ನೆನಪೊಳಗೆ ನಾವು ಸುಮ್ಮ ಇರ್ಬೇಕಲ್ಲ. ಏನದಾದ್ರ ನೆನಪೊಳಗೆ ಇದ್ ಬಿಡ್ಬೇಕು, ಎಲ್ಲಾ ಬಿಟ್ಟು ನಾವ್ ಇಲ್ಲಪ್ಪ ಏನು ತಗೊಳಂಗಿಲ್ಲ ಮಾಡ್ತೀವೇನು, ಇಲ್ಲ ಮತ್ತದ್ ಕೇಳ್ತದೆ ನಮ್ಗ್ ಹೊಟ್ಟಿ ಕೇಳಂಗಿಲ್ಲ, ಏನು ಕೇಳಂಗಿಲ್ಲ, ಮತ್ ಹಾಕೋತೀವಿ, ಮತ್ ಸೌಂದರ್ಯದಿಂದ ಇರ್ತೀವಿ, ಮತ್ತೆಲ್ಲಾ ಮಾಡ್ಕೋತೀವಿ. ಯಾಕೆ ಮಾಡ್ಕೋತೀವಿ? ಇದು ಸೃಷ್ಟಿಯ ನಿಯಮ ಅದು. ಆದ್ರ ಅದು ಹಂಗೆ ಆಗ್ತಾ ಇದೆ, ಅದು ಯಾವ್ದು ಸತ್ಯನೇ ಅಲ್ಲ ಅಂತಾರವ್ರು. ನೀನು ಚಲಿಸ್ತಾ ಇರೋದನ್ನ ನೀನು ಬಂಧನದೊಳಗೆ ಇಟ್ಕೊಂಡಿದೀಯಾ. ನಾನಿದ್ರೆ ಇದೆಲ್ಲಾ ಇರ್ತದ, ನಾನ್ ಮಾಡಿದ್ರನೇ ಆಗ್ತದ, ಇದನ್ನ ನಾನ್ ಅನ್ನೋದನ್ನ ಮೊದ್ಲು ಬಿಡು, ಇದು ಯಾವ್ದು ನೀನಲ್ಲ ಅಂತಾರವ್ರು. ಈಗ ನೋಡ್ರಿ ಹೆಂಗ್ ಒಂದ್ ನೊಣ, ಕೋಣೆ ಒಳಗ್ ಒಂದ್ ನೊಣ ಬಂತಂತ ಇಟ್ಕೋರಿ, ಒಂದ್ ನೊಣ ಬಂದಾಗ ನಾವೆಲ್ಲಾ ಕಿಟಕಿ ಬಾಗ್ಲ ಮುಚ್ಚಿದ್ರದ್ ಹೊರಗೆ ಹೆಂಗ್ ಹೋಗ್ಬೇಕು? ಅದಕ್ ಹೋಗ್ಲಿಕ್ ಜಾಗ ಕೊಡ್ಬೇಕಲ್ಲ ನಾವು, ಕೊಟ್ಟಾಗದ ಹೊರ್ಗ್ ಹೋಗ್ತದ. ನಾವು ಅದನ್ನ ಎಲ್ಲ ಬಾಗ್ಲ ಮುಚ್ಕೊಂಡ್ ನೊಣ ಓಡಾಡ್ಲಿಕ್ಕತ್ತದ, ನೊಣ ಬಂದದ ಅಂದ್ರೆ ಹೆಂಗ್ ಹೋಗ್ಬೇಕದ್ ಹೊರಗ? ಓಪನ್ ಮಾಡ್ದಾಗೆ ಅದು ಹೊರಗ್ ಹೋಗುದಲ್ಲ. ಹಂಗ ನಾವು ನಮ್ಮನ್ ನಾವೇನ್ ಮಾಡ್ಕೊಂಡ್ಬಿಟ್ಟಿವಿ, ಬಂಧನದೊಳಗ್ ಹಾಕೊಂಡ್ಬಿಟ್ಟಿದೀವಿ. ಕಿಟಕಿ ಬಾಗ್ಲ ಓಪನ್ ಮಾಡ್ರಿ ಅಂತಾರ ಇಲ್ಲಿ ಅವ್ರು. ನೀನ್ ಓಪನ್ ಮಾಡು, ನೀನ್ ಸೂರ್ಯನ್ ಬೆಳಕ್ ಬೇಕು ಅಂದ್ರ ನೀನ್ ಎಲ್ಲಾ ಬಾಗ್ಲ ಮುಚ್ಕೊಂಡು, ಸೂರ್ಯ ಬರ್ತಾ ಇಲ್ರಿ ನನ್ ತಂಡಿ ಹಿಡಿಲಿಕತ್ತದ, ಸೂರ್ಯನ್ ಇದನ್ನೇ ಇಲ್ಲ ಅಂದಾಗ ಹೆಂಗ? ಓಪನ್ ಮಾಡು, ಕಿಟಕಿ ಓಪನ್ ಮಾಡು, ವಿಂಡೋ ತೆಗಿ, ನೀನ್ ಕರ್ಟನ್ ಸರ್ಸು, ಅವಾಗ ಗೊತ್ತಾಗ್ತದ ನಿನಗ್ ಸೂರ್ಯ ಇದ್ದಾನೆ ಇಲ್ಲ, ನಿನಗ್ ಬರ್ಲಿಕ್ಕತ್ತದ ಇಲ್ಲ ಅಂತ ಹೇಳಿ. ಅಂದ್ರ ನಾವು ಬಂಧನದೊಳಗ್ ಸಿಕ್ಕಾಕೊಂಡ್ ಬಿಟ್ಟಿದೀವಿ, ನಮಗ್ ಗೊತ್ತಾಗ್ತಾ ಇಲ್ಲ ಓಪನ್ ಆಗಿ ಹೆಂಗ್ ಹೋಗ್ಬೇಕು ಅಂತ. ಅದಕ್ಕೆ ಅವ್ರ ಏನ್ ಹೇಳ್ತಾರ, ನೀನ್ ಇದು ಯಾವ್ದೂ ಅಲ್ಲ. ನೋಡ್ರಿ, ಬಂದಾಗ ನಾವು ಈ ಜಗತ್ತಿಗೆ ಬಂದಾಗ ನಮ್ ತೂಕ ಎಷ್ಟ್ ಇರ್ತದ? 2-3 ಕಿಲೋ ಇರ್ತದ. ನಾವು ಸಾಯಿ ಮುಂದಾಗ ಎಷ್ಟ್ ಕಿಲೋ ಆಗಿರ್ತೀವ್ರಿ? ನಮ್ಮನ್ ಎತ್ಲಿಕ್ ಆಗ್ಲಾರ್ದಷ್ಟ್ ಕಿಲೋ ಆಗಿರ್ತೀವಿ. ನಾವ್ ಹೆಂಗಾದೀವ ಅಷ್ಟ್ ಕಿಲೋ? ಯಾರ್ ಮಾಡಿದ್ರ ನಮಗ? 10 ಮಂದಿ ಹಿಡಿದ್ರು ಎತ್ಲಿಕ್ ಆಗ್ಲಾರ್ದಂಗ ಹಾಕ್ಕೊತಿರ್ತೀವಿ ನಾವು. ಹೆಂಗಾದಿವಪ್ಪ ನಾವು? ನಾವ್ ಮಾಡ್ಕೊಂಡಿವ ಇಲ್ಲ, ಅದು ಸೃಷ್ಟಿ ತಾನೇ ಆಗ್ತಾನೆ ಇರ್ತದದು. ಆದ್ರ ನಾವೇನ್ ತಿಳ್ಕೊತೀವಿ, ಇದೆಲ್ಲ ನಾನು ಆಗಂಗಿಲ್ಲ, ಇದು ನನ್ನಿಂದನೇ ಎಲ್ಲಾ ಆಗ್ತಾ ಇದೆ. ಅದಕ್ಕೆ ಅವ್ರ ಏನ್ ಹೇಳ್ತಾರೆ, ಇದನ್ನೆಲ್ಲಾ ಬಿಡು, ಇದೆಲ್ಲಾ ಸುಳ್ಳು ಅಂತ ಹೇಳ್ತಾರ ಅವ್ರು. 5 ತತ್ವಗಳ ವಿವಿಧ ಸಂಯೋಜನೆಯಿಂದ ಪ್ರಪಂಚ ಉಂಟಾಗಿದೆ, ಇವೆಲ್ಲ 5ರಿಂದ ಉಂಟಾಗಿದೆ. ಹೊರಗ್ ಏನ್ ಕಾಣಿಸ್ತದ ಒಳಗ್ ಅದೇ ಅದ. ಆದ್ರ ಹೊಳಗಿಂದು ಸುಳ್ಳ, ಒಳಗಿಂದು ಸುಳ್ಳ ಅಂತಾರ ಅವ್ರು. ಎಲ್ಲ ಹೊರಗಿಂದ ಏನ್ ನೋಡ್ತಾ ಇದ್ದಿಲ್ಲ ಇದು ಸುಳ್ಳ, ಒಳಗಿದ್ದು ಸುಳ್ಳ. ಅದು ಒಂದ್ ಏನು ನೋಡ್ಲಿಕ್ಕತ್ತಿಯಲ್ಲ ನೀನು, ಅದು ಒಂದೇ ಸತ್ಯ ಅಂತಾರ ಅವ್ರು. ನೀನ್ ಇದನ್ನೆಲ್ಲಾ ಹೊರಗಾಗೋದನ್ನ ಏನ್ ನೋಡ್ತಾ ಇದ್ದಿ, ಕಣ್ಣಿನಿಂದ ಯಾವ ದೃಷ್ಟಿಯಿಂದ ನೋಡ್ತಾ ಇದ್ದಿ, ಅದು ಮಾತ್ರ ಸತ್ಯ. ಒಳಗುನು ಏನ್ ಆಗ್ಲಿಕ್ಕದ ನೋಡ್ತಾ ಇದ್ದಿ, ಅದ್ ಮಾತ್ರ ಸತ್ಯ ಅಂತಾರ ಅವ್ರು. ನೋಡ್ರಿ, ಒಂದ್ ಹುಡುಗ ಬಂದು ಅದಕ್ಕೆ ಹೇಳ್ತಾರ, ಗುರುಜಿಗೊಬ್ಬ ಬಂದ್ ಕೇಳಿದ್ನಂತ, ನಮ್ ಗುರುಜಿಗೊಬ್ಬ ಬಂದ್ ಇದು ಮಾಡೋ ಮುಂದಾಗ, ಇಂಟರ್ವ್ಯೂ ಮಾಡೋ ಮುಂದಾಗ ಟಿವಿ ಒಳಗ ಅವ ಕೇಳಿದ್ನಂತ, ನೀವ್ ಮುಕ್ತರಾಗಿರೇನ್ರಿ ಅಂತ ಕೇಳಿದ್ರಂತ. ನಿಮ್ಗ ಆತ್ಮಸಾಕ್ಷಿ ಆಗ್ಯದೇನು ಅಂತ. ಅದಕ್ಕ ಅವ್ರ ಏನ್ ಮಾಡಿದ್ರಂತ, ಇವನಿಗೆ ಎಲ್ಲಿ ಮತ್ತ ನಾನು ಉತ್ತರ ಕೊಡ್ಬೇಕು, ಉತ್ತರ ಕೊಟ್ಕೊಳ ಇವ ಪ್ರಮಾಣ ಕೇಳವ ನನಗ, ಹೆಂಗ ಹೇಳ್ರಿ ಅನ್ನವ. ಇವನಿಗೆಲ್ಲ ನಾ ಸಾಕ್ಷಿ ಕೊಟ್ಕೋತ್ ಕೂಡ್ಲಿ, ಯಾಕಂದ್ರೆ ಮತ್ತೆ ಅದು ಹೇಳ್ದಾಗ ಏನಾಗ್ತದ, ಅವ್ರಿಗೆ ಅರ್ಥ ಆಗಂಗಿಲ್ಲ. ನಾವ್ ಹೇಳಿದಾಗ, ತಿಳಿಸಿ ಹೇಳಿದಾಗ. ಅದಕ್ಕೆ ಇವ್ರ ಏನ್ ಮಾಡಿದ್ರಂತ, ಇಲ್ಲಪ್ಪಾ ನಾನ್ ಮುಕ್ತ ಆಗಿಲ್ಲ ಅಂತ ಹೇಳ್ಬಿಟ್ರಂತ. ಇಲ್ಲ ಅನ್ನೋದು ಒಂದು ತಲೆ ನೋವಿಲ್ಲ, ಇಲ್ಲ ಅಂದ್ಬಿಟ್ರಾಯ್ತು ಅಂತ, ಇಲ್ಲ ಅಂದ್ಬಿಟ್ರಂತ ಅವ್ರು. ಇಲ್ಲ ಅಂದ್ಕೂಡ ಅವ ಏನ್ ಹೇಳಿದಂತ, ಇಲ್ಲ ಗುರುಗಳೇ ನಾನ್ ನಂಬಂಗಿಲ್ಲ ಅನ್ನಂತ. ಅರೆ ನಂಬಂಗಿಲ್ಲ, ಇನ್ನು ನಾ ಹೇಳ್ತಾ ಇದೀನಲ್ಲ, ನನಗ್ ಆಗಿಲ್ಲ, ನಾನು ಇಲ್ಲ, ನಾ ಮುಕ್ತ ಆಗಿಲ್ಲ ಅಂತ ಹೇಳ್ಬಿಟ್ರಂತ. 2 ಸತಿ ಹೇಳಿದ್ರುನು ಅವ ಕೇಳಿಲ್ಲ ಅಂತ. 3ನೇ ಸತಿ ಅಂದಂತವ, ಇಲ್ಲ ನೀವೇನೋ ಅಪಹಾಸ್ಯ ಮಾಡ್ತಾ ಇದೀರಿ, ನೀವ್ ಸುಳ್ಳು ಹೇಳ್ತಾ ಇದೀರಿ ಅನ್ಕೊಂಡು, ಇಲ್ಲಪ್ಪಾ ನನ್ ನಗುದೇ ನನ್ ಸ್ವಭಾವದ, ನಾನ್ ನಗ್ತಾ ಇದೀನಿ ಅಷ್ಟೇ, ನನಗ ಆಗಿಲ್ಲ ನಾ ಮುಕ್ತ ಅಂತ ಹೇಳಿದ್ರಂತ. ಅದಕ್ಕ ಅವ ಏನಂದಂತ ಕಡಿಕ, ಇದನ್ನ ನಾವ್ ಒಪ್ಲಿಕ್ ಸಾಧ್ಯನೇ ಇಲ್ಲ ರೀ ಅಂದಂತ. ಅಂದ್ಕೂಡ ಅದಕ್ಕೆ ಅವ ಗುರುಗಳು ಹೇಳಿದ್ರಂತ, ನೀವ್ ಒಪ್ಲಿಕ್ ಸಾಧ್ಯ ಇಲ್ಲ ಅಂತ ಹೆಂಗ್ ಹೇಳ್ತಾ ಇದ್ದಿ? ನಿನ್ ಒಳಗ್ ಒಂದ್ ಯಾವ್ದೋ ಹೇಳ್ತಾ ಇದೆಲ್ಲ ಕುತ್ಕೊಂಡು,
ಅದು ಅಂತ ಇದೆ, ನಾನ್ ಹೇಳಿದ್ದು ಒಪ್ತಾ ಇಲ್ಲ, ನಿನ್ನ ಮನಸ್ಸು ಬುದ್ಧಿ ಒಪ್ತಾ ಇಲ್ಲ, ಆದ್ರ ಒಳಗಿಂದ ಒಪ್ತಾ ಇದೆ ನಿನಗ. ನೀನು ಮುಕ್ತನಾಗಿ ನೀನು ಆತ್ಮಸಾಕ್ಷಿಯನ್ನು ಪಡೆದಿ ಅನ್ನೋದು ಒಳಗಿಂದ ಒತ್ಲಿಕ್ಕತ್ತದಲ್ಲ, ಅದನ್ನ ಕಡೆ ನೀ ಲಕ್ಷ್ಯ ಕೊಡು, ಅದನ್ನ ನೀ ನೋಡು, ಅದನ್ನ ನೀನು ಅನುಭವಿಸು ಅಂತ ಹೇಳಿದ್ರಂತವ್ರು. ಅಂದ್ರ ನೀನು ಒಳಗೆ ನಿನಗೆ ಏನ ಸತ್ಯವನ್ನ ನುಡಿತಾ ಇದೆ ಅದನ್ನ ಮಾತ್ರ ನೋಡು. ನೀನ್ ಮೇಲೆ ಏನ್ ಮಾಡ್ತಾ ಇದೀಯ, ನನಗ ಕೇಳ್ತಾ ಇದೀಯ, ಪ್ರಶ್ನೆ ಮಾಡ್ತಾ ಇದೀಯ, ನೀನು ಮುಕ್ತ ಆಗಿರೇನು ಇದು ಆಗಿರೇನಂತ. ಆದ್ರ ನಾ ಇಲ್ಲ ಅಂತ ಹೇಳಿದಾಗ ನಿನ್ನ ಒಳಗಿನ ಆತ್ಮ ನಿನಗ ಒಪ್ತಾ ಇಲ್ಲ. ಅದು ಏನ್ ಹೇಳ್ತಾ ಇದೆ, ಹೌದಪ್ಪ ಇವ್ರು ಮುಕ್ತ ಆಗ್ಯಾರ ಅಂತ ಹೇಳಿಕತ್ತದಲ್ಲ, ಅದ್ರ ಮೇಲೆ ವಿಶ್ವಾಸ ಇಟ್ಕೋ ಅಂತ ಹೇಳಿದ್ರಂತ. ಹಂಗ ಅದನ್ನ ನಾವು ಅಂತರದೊಳಗ ನೋಡಿದಾಗ, ಅಂತರಂಗದೊಳಗ್ ನೋಡಿದಾಗ ನಮ್ಗೆಲ್ಲಾ ಉತ್ತರ ಸಿಗ್ತಾವ. ನಾವು ಸುಮ್ನೆ ಪ್ರಶ್ನೆ ಮಾಡ್ತಾ ಇರ್ತೀವಿ, ಯಾರೋ ಹೇಳಿದ್ದನ್ನ ಒಳಗ್ ಗೊತ್ತಿರ್ತದ, ನಮ್ಗೆ ಅನಸ್ತಿರ್ತದ ಹೌದಪ್ಪ ಇದು ಸತ್ಯ ಅಂತ. ಅದನ್ನ ನಾವ್ ಒಪ್ಪಂಗಿಲ್ಲ ಮ್ಯಾಲಿನಿಂದ. ಅದೇ ಹಂಗ್ರಿ ಇದು ಅಲ್ರಿ, ಇದಕ್ ಮತ್ತೊಂದು ಕ್ವಶನ್, ಪ್ರಶ್ನೆಗಳನ್ನ ಹಾಕ್ತಾ ಇರ್ತೀವಿ, ಪ್ರಶ್ನೆ ಮೇಲೆ ಪ್ರಶ್ನೆ. ಸುಮ್ನೆ ಅದ್ ಯಾವ್ದು, ಅದು ದೇಹ ಮನಸ್ಸಿನಿಂದ ನಾವ್ ಏನ್ ಮಾಡ್ತಾ ಇರ್ತೀವಿ, ಅವಕ್ಕ ಕೆಲಸಗಳನ್ನ ಕೊಟ್ಕೊಂಡ್ ಕೂತ್ ಬಿಟ್ಟಿರ್ತೀವಿ ಅಂತಾರ ಅವ್ರು. ಅದನ್ನ ಬಿಡು, ನೀನು ಒಳಗ ಅಂತರಂಗದೊಳಗ ಏನದಲ್ಲ ಅದನ್ನ ಮಾತ್ರ ನೋಡು ಅಂತಾರ ಅವ್ರು. ಏಷಾಂ ಸಾಕ್ಷೀಣಮಾತ್ಮಾನಂ ಚಿದ್ರೂಪಂ ವಿಧಿ ಮುಕ್ತಯೇ. ನೋಡ್ರಿ, ನಡೆಯುವುದು ಎಲ್ಲದಕ್ಕೂ ಸಾಕ್ಷಿಯಾದಾಗ ಮಾತ್ರವೇ ಮುಕ್ತಿ. ನೀನ್ ಎಲ್ಲ ಏನು ನಡೀತಾ ಇದೆ ಅದಕ್ ನೀನು ಸಾಕ್ಷೀಭೂತನಾಗಿದ್ದಾಗ ಮಾತ್ರ ನಿನಗೆ ಮುಕ್ತಿ ಸಿಗ್ಲಿಕ್ ಸಾಧ್ಯದ. ಎಲ್ಲವನ್ನು ಪ್ರಕೃತಿಯ ನಿಯಮದಂತೆ ನಡೆಯಲು ಬಿಡಿ. ನೋಡ್ರಿ, ನೀವ್ ಏನು ಪ್ರಕೃತಿ ನಿಯಮದಂಗ ಹೆಂಗ್ ನಡೀತದ ಹಂಗ ನಡಿಲಿಕ್ಕೆ ಬಿಡು ಅಂತ ಹೇಳ್ತಾರ ಅವರು. ಶರೀರಕ್ಕೆ ಬಾಯಾರಿಕೆ ಆದರೆ ನೀರು ಕೊಡಿ. ನೋಡ್ರಿ, ನೀರ್ ಬೇಕಂದ್ರೆ ನೀರ್ ಕೊಡುದು, ಊಟ ಬೇಕಂದ್ರ ಊಟ ಕೊಡು, ಆದ್ರ ಅದನ್ನೇ ನೀನು ಅನ್ಕೊಂಡು ಕೂಡ್ಬೇಡ ಅಂತ ಹೇಳ್ತಾರ ಅವ್ರು. ಅನುಭವಿಸು, ಬರೀ ಅನುಭವಿಸು ಅಷ್ಟೇ ನೀನು. ಸಾಕ್ಷಿತ್ವ ಉದಯಿಸಿದೊಡನೆ ಅತಿಯಾದ ಎಲ್ಲವೂ ದೂರವಾಗುತ್ತದೆ. ನೋಡ್ರಿ, ಯಾವಾಗ ನಾವು ಹೌದಪ್ಪ ಇದು ಅದು ನಾನ್ ಮಾಡ್ತಾ ಇಲ್ಲ, ಯಾವ್ದೋ ಒಂದು ಒಳಗ್ ಕುತ್ಕೊಂಡು ಯಾವ್ದೋ ಒಂದು ಮಾಡ್ತಾ ಇದೆ ಅಂದಾಗ ನಾವ್ ಏನಾಗ್ತದ, ಎಲ್ಲ ನಮ್ಮಿಂದ ಆಟೋಮೆಟಿಕ್ ದೂರ ಆಗ್ಲಿಕ್ಕೆ ಶುರು ಮಾಡ್ತಾವ. ಯಾವುದು, ನಮಗ್ ಸಿಟ್ಟು ಬರಂಗಿಲ್ಲ, ನಮಗ್ ಕ್ರೋಧ, ಅಸೂಯೆ, ದ್ವೇಷ, ಯಾರ ಮೇಲೂನು ಏನು ಅನ್ಸುದಿಲ್ಲ, ಇವೆಲ್ಲ ಏನಾಗ್ತದ ತನ್ನಿಷ್ಟ ತಾನೇ ಹೋಗ್ತದ ಅಂತಾರ ಅವ್ರು. ಯಾಕಂದ್ರೆ ನಮಗ್ ಗೊತ್ತಾಗ್ಬಿಡ್ತಿದ್ ಯಾವ್ದು ನಾವ್ ಮಾಡ್ತಾ ಇಲ್ಲ, ಯಾರು ಯಾವ್ದು ಮಾಡ್ತಾ ಇಲ್ಲ, ಇಲ್ಲಿ ಆ ಒಳಗಿರುವಂತಹ ಚೈತನ್ಯ ಶುದ್ಧವಾಗಿದ್ದದ ಅಂತ ಗೊತ್ತಾದಾಗ ಏನಾಗ್ತದೆ, ಇವೆಲ್ಲ ತಮ್ಮಿಂದ ತಾವೇ ದೂರ ಹೋಗ್ತಾವ ಅಂತ ಹೇಳ್ತಾರ ಅವ್ರು. ಸಾಕ್ಷಿತ್ವ ಬಂದೊಡನೆ ಮುಕ್ತಿ ಸಿಗುತ್ತದೆ. ಮನಸ್ಸಿನ ಎಲ್ಲಾ ಸ್ಥಿತಿಯು ತಾತ್ಕಾಲಿಕ ಎಂದು ಅರಿತುಕೊಳ್ಳಿ. ನೋಡ್ರಿ, ಮನಸ್ಸಿನ ಸ್ಥಿತಿ ಒಳಗೆ ಏನವ, ಇವೆಲ್ಲ ತಾತ್ಕಾಲಿಕ ಅಂತ ನೀವು ತಿಳ್ಕೋರಿ ಅಂತ ಹೇಳ್ತಾರ ಅವ್ರು. ನಾನು ಚಿದ್ರೂಪಿ ಶುದ್ಧ ಚೈತನ್ಯ, ಯಾವುದೂ ಘಟನೆಯಿಂದ ಕಲುಷಿತಗೊಂಡಿಲ್ಲ. ನೋಡ್ರಿ, ನಾನು ಶುದ್ಧವಾದ ಚೈತನ್ಯ ಇದ್ದೀನಿ, ನೀನು ಯಾವ್ದ್ರಿಂದ ಕಲುಷಿತಗೊಂಡಿಲ್ಲ. ನಾವೀಗ ಅನ್ಕೋತೀವಿ, ಒಂದು ತಪ್ಪು ಮಾಡಿವಪ್ಪ ಅಂದ್ಕೊಡು, ಇದು ಹಿಂಗ್ ತಪ್ಪು ಮಾಡ್ಬಿಟ್ಟೇರಿ, ನೀ ಏನ್ ಮಾಡಿ ಆ ತಪ್ಪು ಮಾಡಿಲ್ಲ, ನೀನ್ ಯಾವ್ದು ತಪ್ಪೇ ಮಾಡಿಲ್ಲ ಅಂತಾರ ಅವ್ರು. ನಿನ್ನನ್ನ ನೀನು ದೋಷ ಮಾಡ್ಕೊಳ್ಳೋದನ್ನ ಮೊದ್ಲ ಸ್ಟಾಪ್ ಮಾಡು ಅಂತಾರ ಅವ್ರು. ನಾನ್ ಹಿಂಗಿದ್ದೀನಿ, ನಾನ್ ಕೆಟ್ಟಿದ್ದೀನಿ, ನಾನ್ ಹಿಂಗ್ ಮಾಡ್ತೀನಿ, ನಾನು ತಪ್ಪು ಮಾಡ್ದೆ, ಇದ್ ಯಾವ್ದೂ ನೀನ್ ಮಾಡಿಲ್ಲ, ನೀನ್ ಏನೂ ಮಾಡುವುದೂ ಇಲ್ಲ ಅಂತಾರ ಅವ್ರು. ಈಗ ಅದನ್ನೇ ಅರ್ಜುನ, ನಾನ್ ತಪ್ಪು ಮಾಡ್ತಾ ಇದ್ದೀನಿ, ನಾನ್ ಯುದ್ಧ ಮಾಡ್ತಾ ಇದ್ದೀನಿ, ಇಷ್ಟು ಮಂದಿ ನಾ ಸಾಯಿಸ್ತಾ ಇದ್ದೀನಿ, ಅವನಿಗೆ ಅದು ಮನಸ್ಸೊಳಗ್ ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತಿತ್ತು. ಅದಕ್ಕೆ ಕೃಷ್ಣ ಏನ್ ಮಾಡ್ದ, ಇದ್ ಯಾವ್ದನ್ನು ಮೂರ್ಖ ನೀನ್ ಮಾಡ್ತಾ ಇಲ್ಲ, ನಾನ್ ಮಾಡಿದೀನಿ ನೋಡು, ಆಲ್ರೆಡಿ ನಾ ಸಾಯಿಸ್ಬಿಟ್ಟಿದೀನಿ ಅವ್ರನ್ನ, ನೀನೇನೂ ಮಾಡ್ತಾ ಇಲ್ಲ ಅಂತ ತೋರ್ಸಿದ ಅವನು. ಹಂಗ ನಮಗೇನ ಅದು ಕೃಷ್ಣ ಅರ್ಜುನ ತೋರ್ಸಿದಲ್ರಿ, ಅದು ನಮಗೇ ಹೇಳ್ತಾ ಇರೋದು, ನೀನ್ ಏನೂ ಮಾಡ್ತಾ ಇಲ್ಲ, ಎಲ್ಲ ನಾ ಆಲ್ರೆಡಿ ಮಾಡ್ಬಿಟ್ಟಿದೀನಿ, ಆದ್ರೆ ನೀನೇ ಮಾಡ್ತಾ ಇದ್ದೀನಿ ಅನ್ನೋದನ್ನ ಬಂಧನದಿಂದ ಮುಕ್ತನಾಗು. ಇದು ಹೆಂಗೋ ನಡೀತಾ ಇದೆಯಪ್ಪ, ನಾನು ಏನೂ ಅಲ್ಲ, ಸಾಕ್ಷೀಭೂತ ನೋಡ್ತಾ ಇರೋನು ಅಂತ ನೀನ್ ಇರು ಅಂತ ಹೇಳ್ತಾರೆ. ನೀನು ಆಕಾಶದಂತೆ ಪರಿಶುದ್ಧ, ನಿನ್ನನ್ನು ಯಾರು ಮುಟ್ಟಲು ಸಾಧ್ಯವಿಲ್ಲ. ನೋಡ್ರಿ, ಅಷ್ಟು ಶುದ್ಧವಾಗಿದ್ದೀಯ ನೀನು. ನಿನಗ ಯಾವುದೋ ಒಂದು ಅದ್ಭುತವಾದ ಕೆಲಸ ಮಾಡ್ತಾ ಇದೆ, ದಿವ್ಯತೆ ನಿನ್ನ ಜೊತೆ ಇದೆ ಒಂದು, ಅದನ್ನ ನೀನ್ ಅನುಭವಿಸು. ನೀನೇನೂ ಮಾಡ್ತಾ ಇಲ್ಲ, ಆ ದಿವ್ಯತೆ ಒಂದ್ ಏನದಲ್ಲ, ಅದು ನಿನಗ ದೈವತ್ವ ಒಂದು ನಿನ್ನ ಕೈ ಹಿಡ್ದದ, ಅದನ್ನ ನೀನ್ ನಂಬು. ನೀನು ಆಕಾಶದಂತೆ ಪರಿಶುದ್ಧನಾಗಿದ್ದೀಯ. ಆಗ ನೀನು ಇದನ್ನ ನಂಬಿದಾಗ ನೀನೇನಾಗ್ತಿ, ನೆಲೆ ನಿಂತಾಗ ನೀನು ಪೂರ್ಣ ಮುಕ್ತನಾಗ್ತಿ, ನೀನು ಬರೀ ಆನಂದದಲ್ಲಿರ್ತಿ ಅಂತ ಹೇಳ್ತಾರ. ಈಗ ಪ್ರಶ್ನೆಗಳು ಹೇಳ್ತಾವ್ರಿ, ಸಾಕ್ಷಿ ಹೇಗಾಗುವುದು, ಚಿದ್ರೂಪಿ ನಾನು ಹೇಗೆ ತಿಳಿಯುವುದು, ಇವೆಲ್ಲ ಕ್ವಶನ್ಗಳು ಮತ್ತೆ ಹೇಳಿಕ್ ಶುರು ಮಾಡ್ತಾವ್ರಿ ನಮ್ಮ ಮನಸ್ಸೊಳಗ. ಹೌದಪ್ಪ, ಸಾಕ್ಷಿ ಅಂತಾರ, ಸಾಕ್ಷಿ ಅಂದ್ರೆ ಏನು, ಹೆಂಗ್ ತಿಳಿಯುದು, ನಾನು ಚಿದ್ರೂಪಿ ಸಚ್ಚಿದಾನಂದ ಸ್ವರೂಪಿ ಅಂದ್ರೆ ನಾನು ಹೆಂಗ ನಂಬಬೇಕು, ಇದಕ್ಕಾಗಿ ನಾ ಏನ್ ಮಾಡ್ಬೇಕು,
ಇದೆಲ್ಲಾ ಸಂಸಾರ ಮನಿ ಮಠ ಎಲ್ಲಾ ಬಿಟ್ಟು ಹೋಗ್ಬಿಡ್ಬೇಕೇನ್ರಿ ಇದನ್ನ ತಿಳ್ಕೊಳಿಕ್ಕಿ? ಇವೆಲ್ಲಾ ಪ್ರಶ್ನೆಗಳು ನಮ್ಮಲ್ಲಿ ಉದ್ಭವ ಆಗ್ತಾವ. ಅದಕ್ಕೆ ಅವ್ರ ಮುಂದೆ ಏನ್ ಹೇಳ್ತಾರ, ಇದಕ್ಕೂ ಒಂದು ಅಷ್ಟಾವಕ್ರರು ಜನಕರಿಗೆ ಈ ಕ್ವಶನ್ ಜನಕರಲ್ಲೂ ಬರ್ತಾವ. ಅದಕ್ಕೆ ಅವ್ರಿಗೆ ಇದನ್ನೊಂದು ಮತ್ತು ಹೇಳ್ತಾರ, ಯದಿ ದೇಹಂ ಪೃಥಕೃತ್ಯ ಚಿತಿ ವಿಶ್ರಾಮ್ಯ ತಿಷ್ಟಸಿ ಅದು ನೈವ ಸುಖಿ ಶಾಂತ ಬಂಧ ಮುಕ್ತೋ ಭವಿಷ್ಯಸಿ. ಯದಿ ದೇಹಂ ಒಂದು ವೇಳೆ, ಯದಿ ಅಂದ್ರೆ ಒಂದು ವೇಳೆ, ದೇಹವನ್ನು ಪೃಥಕೃತ್ಯ ಬೇರ್ಪಡಿಸಿ, ಚಿತ್ತದಲ್ಲಿ ವಿಶ್ರಾಮದಿಂದ ತಿಷ್ಟಸಿ ಇದ್ದರೆ, ಅದು ನೈವ ಈಗಲೇ ಸುಖಿಯಾಗಿ ಶಾಂತವಾಗಿ ಬಂಧಮುಕ್ತನಾಗಿ ಭವಿಷ್ಯಸಿ ಆಗುತ್ತೀಯ. ಅಂದ್ರೆ ಈ ದೇಹದಿಂದ ಬೇರ್ಪಟ್ಟು ಚಿತ್ತದಲ್ಲಿ ವಿಶ್ರಮಿಸಿ ಈಗಲೇ ನೀನು ಸುಖಿ ಆಗುತ್ತೀಯ, ಶಾಂತನಾಗುತ್ತೀಯ, ಬಂಧನದಿಂದ ಮುಕ್ತನಾಗುತ್ತೀಯ. ನೋಡ್ರಿ ಎಷ್ಟು ಅದ್ಭುತ. ತಿಳ್ಕೊಂಡ್ರೆ ಹೆಂಗದ ಅಂದ್ರ ಅವ್ರದ್ದು ಹೇಳಿದ್ದು, ಇದನ್ನ ನಾವು ಎಲ್ಲಾರ್ಗಿ ಅರಿವಿರ್ತದ, ಬಟ್ ನಾವ್ ಇದಕ್ಕೆ ಕ್ವಶನ್ ಮಾಡ್ತೀವಿ. ಅದಕ್ಕೆ ನಮಗ ಅರಿವಿಗೆ ಬರ್ತಾ ಇಲ್ಲ. ಇವು ಅರಿವಿಗೆ ಬರ್ಬೇಕಂದ್ರೆ ನಾವು ಕ್ವಶನ್ಗಳನ್ನ ಬಿಟ್ಟಾಗ ನಮ್ಮ ಅರಿವಿಗೆ ಬಂದೇ ಬರ್ತದ. ಎಲ್ಲಾ ಮನುಷ್ಯನಿಗೂ ಇದು ಬಂದದ ಜ್ಞಾನ. ಅವ ಹುಟ್ಟುತ್ತಾನೆ ಆ ಜ್ಞಾನವನ್ನ ಎಲ್ಲರಿಗೂ ಹಾಕಿ ಕಳಿಸಿದಾನೆ. ನಾವೇನ್ ಅನ್ಕೋತೀವಿ, ಬೇರೆಯವ್ರಿಗೆ ಅಷ್ಟೇ ಜ್ಞಾನದ ನಮಗಿಲ್ಲ ಅಂತೀವಿ ನಾವು. ಅವ್ರಿಗೆ ಬೇರೆಯವ್ರಿಗೆ ಯಾಕೆ ಹೇಳ್ತಾರ, ನಮಗ್ ಯಾಕೆ ಬರಂಗಿಲ್ಲ ನಮ್ದೆ. ನಾವೇನ್ ಮಾಡ್ತೀವಿ, ಬರೇ ಪ್ರಶ್ನೆಗಳನ್ನ ಇಟ್ಕೊಂಡಿದೀವಿ ತಲೆ ಒಳಗ. ಅದಕ್ಕೆ ಖಾಲಿ ಆಗು ಅಂತ ಹೇಳ್ತಾರ ಅವ್ರು. ಇದು ಯಾವ್ದೂ ಅಲ್ಲ. ಎದಕ್ ಇವ್ರು ಹೇಳ್ತಾ ಇದಾರ, ನೀನ್ ಯಾವ್ದೂ ಅಲ್ಲ ಅಂತ ಅವ್ನ ಖಾಲಿ ಮಾಡ್ತಾ ಇದಾರ ಅವ್ರು. ಜನಕನ್ನ ಅವನ ತಲೆನ ಖಾಲಿ ಮಾಡ್ತಾ ಇದಾರ ಅವ್ರು. ಅವ ಏನ್ ಅನ್ಕೊಂಡಿದಾನಲ್ಲ, ಇದು ಪೃಥ್ವಿ ಒಳಗ 5 ಪಂಚತತ್ವಗಳು, ನಾವು ಪಂಚತತ್ವಗಳಂತ ಇದ್ದೀವ್ರಿ. ಈ ಪಂಚತತ್ವಗಳನ್ನ ಹಿಡ್ಕೊಂಡು ಹೊಂಟ್ಬಿಟ್ಟಿದೀವಿ ನಾವು. ಅಗ್ನಿ, ವಾಯು, ಪೃಥ್ವಿ ಇವೆಲ್ಲ ನನ್ನೊಳಗವ. ಇವಿಷ್ಟೇ ನೋಡ್ತೀವಿ ನಾವು. ಇದನ್ನ ಬಿಡು ಅಂತಾರ ಅವ್ರು. ಇದ್ ಯಾವ್ದು ನೀನಲ್ಲ, ಬಿಟ್ಟು ಬಿಡು, ಇದೆಲ್ಲ ಬೇರ್ಪಡು, ಅದರಿಂದ ದೂರ ಆಗ ನೀನ್ ಮೊದ್ಲ. ಈ ದೇಹದೊಳಗ ಆಗುವಂತದ್ದಿಂದ ಮೊದ್ಲು ಬೇರ್ಪಡು, ವಿಶ್ರಮಿಸು, ಶಾಂತನಾಗು, ಪ್ರಶ್ನೆಗಳನ್ನ ಮಾಡುದು ಬಿಡು ನೀನು. ಮೊದ್ಲು ಈ ಪ್ರಶ್ನೆಗೆ ಅವ್ರು ಏನ್ ಹೇಳ್ತಾರ, ಪ್ರಶ್ನೆಗೆ ಮೊದ್ಲು ನಿನಗ ಫುಲ್ ಸ್ಟಾಪ್ ಇಟ್ಬಿಡು. ಅವಾಗ ನೀನ್ ಏನಂತ ತಿಳಿಲಿಕ್ ಸಾಧ್ಯ ಅದ. ಆದ್ರ ನಾವ್ ಇದು ಹೆಂಗ್ ಆಗ್ತದ ಅನ್ನೋದೇ ಪ್ರಶ್ನೆ ನಮಗ ಆಗ್ಬಿಟ್ಟದ. ಇದು ಪ್ರಶ್ನೆ ಆಗ್ಬಿಟ್ಟದ ನಮಗ. ಹೌದ್ರಿ, ನಾವ್ ಹೆಂಗ್ ಫುಲ್ ಸ್ಟಾಪ್ ಇಡೋನು? ಆ ಫುಲ್ ಸ್ಟಾಪ್ ಇಡ್ಬೇಕಂದ್ರೆ ಶಾಂತ ಆಗ್ಬಿಡು ಅಂತಾರ ಅವ್ರು. ಏನು ಮಾಡ್ಬೇಡ ನೀನು. ಅವ್ರು ಅದನ್ನೇ ಹೇಳ್ತಾರ, ಶಾಂತನಾಗು, ಖುಷಿ ಆಗುತ್ತೆ ಈ ದೇಹ ಅಂದ್ರೆ ಏನು, ಚಿತ್ತದಲ್ಲಿ ವಿಶ್ರಮಿಸು, ಶಾಂತನಾಗಿ ನೀನ್ ಏನು ಮಾಡ್ಬೇಡ. ನಿನ್ನೊಳಗ್ ನೀ ಸುಮ್ಮನೆ ಕೂತ್ಕೋ, ಏನು ಬೇಡ. ನೋಡಂದ್ ಕೂಡ ಒಳಗೆ ಎಲ್ಲಿ ನೋಡುದ್ರಿ ಅಂತ ಅದನ್ನು ಬೇಡ, ಒಳಗುನು ನೋಡ್ಬೇಡ, ನೀನು ಎಲ್ಲಿ ನೋಡ್ಬೇಡ, ಏನು ನೋಡ್ಬೇಡ, ಶಾಂತನಾಗಿರು ನೀನು. ಅದು ತನ್ನಷ್ಟಕ್ಕೆ ತಾನು ಎಲ್ಲಾ ಆಗ್ತಾ ಇರತ್ತೆ. ನೀನ್ ಎಷ್ಟು ಶಾಂತನಾಗ್ತೀಯ ಅಷ್ಟು ಏನಾಗ್ತಿ ನೀನು, ಬಂಧನದಿಂದ ಮುಕ್ತಿ ಆಗ್ತೀಯ ಅಂತಾರವ್ರು. ಈ ದೇಹವನ್ನು ಪೃಥ್ವಿ, ಆಕಾಶ, ನೀರು, ಗಾಳಿ, ಅಗ್ನಿ ಭಾಗಗಳಾಗಿ ಕಂಡಾಗ ಇದರಿಂದ ಪೂರ್ಣವಾಗಿ ಬೇಡ್ಪಡುವಿರಿ. ನೋಡ್ರಿ, ಇದನ್ನ ಯಾವಾಗ ನೀನ್ ಹಿಂಗ ಕಾಣಿಸ್ಲಿಕ್ಕೆ ಶುರು ಮಾಡ್ತದ, ಅವಾಗ ಏನಾಗ್ತದ, ನೀನು ಹೌದಪ್ಪ ಇದು ನಾನು ಹಿಡ್ಕೊಂಡ್ ಕೂಡ್ತೀವಿ ನಾವು. ಬಂಧನದೊಳಗೆ ಹಿಡ್ಕೊಂಡ್ ಕೂಡ್ತೀವಿ. ಆದ್ರೆ ಇದನ್ನಿಂದ ಇಲ್ಲಪ್ಪ, ಇದು ಯಾವ್ದು ನಾನಲ್ಲ, ನಡಿ, ಇದು ಏನು ಅಲ್ಲ ನಾನು, ಇದೆಲ್ಲ ಸುಳ್ಳು ಅಂತ ನಾನ್ ಇದ್ದಾಗ ಏನಾಗ್ತದ, ನನ್ನ ಮನಸ್ಸು ಪೂರ್ಣ ವಿಶ್ರಾಮದಲ್ಲಿರಿಸಿದಾಗ, ನೀವು ಚೈತನ್ಯದಲ್ಲಿ ವಿಶ್ರಮಿಸಿದಾಗ ಶಾಂತರಾಗುತ್ತೀರಿ. ಅದು ನೈನಹ ಅಂತಾರದು. ಅದು ನೈಮ ಅಂದ್ರೆ ಈ ಕ್ಷಣದಲ್ಲೇ ನೀನು ಸಂತೋಷದಲ್ಲಿರ್ತಿ. ಈ ಕ್ಷಣ ಅಂದ್ರೆ ಏನೋ ಪ್ರೆಸೆಂಟ್ ಮೂಮೆಂಟ್ ಒಳಗ್ ನೀ ಕ್ಷಣದೊಳಗ್ ಖುಷಿಯಿಂದ ಇರ್ತಿ. ನೀನು ಪ್ರಶ್ನೆಗಳನ್ನ ಮಾಡ್ತಿದ್ದಾಗ, ನೀನ್ ಇಲ್ಲಿ ಯಾರು ಹೇಳೋದಕ್ಕ ಪ್ರಶ್ನೆಗಳನ್ನೇ ತುಂಬ್ಕೊಂಡು ಕೂತಾಗ ನೀನ್ ಹೆಂಗ್ ಸಂತೋಷ ಆಗ್ಲಿಕ್ ಸಾಧ್ಯದ? ಈಗ ಒಬ್ರು ಮನುಷ್ಯ ಯಾರ ಏನೋ ಹೇಳ್ತಾ ಇದ್ದಾಗ ಅದಕ್ಕೆ ನಾನು ಮುಂದ್ ಯಾವ್ದ್ ಪ್ರಶ್ನೆ, ಇದು ಅಂದ್ರೆ ಏನ್ರಿ, ಇದಂದ್ರೆ ಏನ್ರಿ, ನನಗ್ ಪ್ರಶ್ನೆನೇ ಮಾಡ್ಕೋತ ಕೂತಾಗ ನಾ ಆನಂದವನ್ನ ಅನುಭವಿಸಂಗಿಲ್ಲ ನಾನು. ಈಗ ಮನುಷ್ಯ ಹೇಳುವತ್ನಾಗ ಅದ್ರೊಳಗ ಆನಂದ ಪಡ್ಬೇಕು. ನೋಡ್ರಿ, ನಿನ್ನೆ ಕುಪ್ಪಡಗಿ ಮಹಾರಾಜ ಹೇಳುವತ್ನಾಗ ನಾವ್ ಅವ್ರು ಏನೋ ಒಂದು ಉದಾಹರಣೆ ಕೊಟ್ಟಾಗ ನಾವು ಆನಂದವಾಗಿದ್ದೀವಿ. ಅವ್ರು ಹೇಳಿದ್ರು, ನೀನ್ ಒಂದ್ ಕಬ್ಬಣದ ಇದಕ್ಕೆ ಯಾಕೆ ನುಂಗ್ಯದಂತ ಇದು ಮಾಡ್ತೀವೋ, ನನ್ ಫಲಾನೇ ನುಂಗಿದವ್ರು ಇದ್ದಾರ ಅಂದ್ರು. ಆ ಶಬ್ದದೊಳಗ್ ನಾವ್ ಆನಂದ ಪಡ್ಬೇಕು. ಅದನ್ನ ಬಿಟ್ಟು ನಾವು ಪ್ರಶ್ನೆ ಉದ್ಭವ ಆಯ್ತು ನಮ್ಮಲ್ಲಿ ಅಂದ್ರೆ ಇದ್ದ ಆನಂದ ಹೋಗ್ಬಿಡ್ತದ ಕ್ಷಣಕ್ ನಾವು. ಯಾಕಂದ್ರ ಆ ಮನುಷ್ಯ ಯಾರೇ ಇಲ್ಲಿ ಕುತ್ಕೊಂಡು ಏನೇ ಹೇಳ್ತಾ ಇದ್ದಾಗ ನಾವು ಆ ಶಬ್ದಗಳನ್ನ ಆನಂದ ಪಡ್ಬೇಕು ನಾವು. ಅದನ್ನ ಬಿಟ್ಟು ನಾವು ಬರೇ ಪ್ರಶ್ನೆಗಳನ್ನ ಹುಡುಕ್ತೀವಿ, ಅದ್ರಲ್ಲಿ ಕಾಯ್ಕೋತ್ ಕೂತಿರ್ತೀವಿ. ಯಾವಾಗ ಮುಗಿತದ, ಯಾವಾಗ ಈ ಪ್ರಶ್ನೆಗೆ ಇದಕ್ ಕೇಳುನು ನಾವು. ಬೇಡ ಅಂತಾರ ಅವ್ರು. ಇದನ್ನ ಏನೂ ಮಾಡ್ಬೇಡ, ನೀನ್ ಯಾವ್ದೂ ಪ್ರಶ್ನೆ ಕೇಳ್ಬೇಡ ನೀನು. ಈಗ ಮನುಷ್ಯ ಹೇಳ್ತಾ ಇದ್ದಾಗ ಆನಂದ ಪಡು ಅಷ್ಟೇ ನೀನು. ಹೌದಪ್ಪ, ಇದು ಸತ್ಯ ಇರ್ಬೇಕು,
ಅನ್ಕೋ, ಹೌದು ಇದು ಸತ್ಯ ಅದ ಅನ್ಕೋ, ಸತ್ಯ ಇರ್ಬೇಕು ಅಲ್ಲ, ಇದು ಸತ್ಯನೇ ಅದ, ಇವ್ರು ಹೇಳುದು ಸತ್ಯನೇ ಅದ, ನಾನು ಇದನ್ನ ಅಳವಡಿಸ್ಕೋಬೇಕು, ಅನುಭವಿಸ್ಕೋಬೇಕು, ಇದನ್ನ ನಾ ಅನುಭವಿಸಿದಾಗ ಮಾತ್ರ ನನಗ ಆಗ್ಲಿಕ್ಕೆ ಸಾಧ್ಯದ. ಇದಿಲ್ಲ ಅಂದ್ರೆ ನಾ ಪ್ರಶ್ನೆ ಒಳಗೆ ಮುಳುಗಿದಾಗ ಯಾವ್ದು ತೃಪ್ತಿನೂ ಆಗಂಗಿಲ್ಲ, ಯಾವ್ದು ದಯಾನೂ ಇಲ್ಲ, ಕ್ಷಮಾನೂ ಇಲ್ಲ, ಏನಿಲ್ಲ. ಇವೆಲ್ಲ ಉಲ್ಟಾ ಹೊಡಿಲಿಕ್ಕೆ ಶುರು ಮಾಡ್ಬಿಡ್ತಾವ. ಇವನ್ನೆಲ್ಲ ನಾವು ಅಮೃತವಾಗಿ ಹೆಂಗ್ ನೋಡ್ಲಿಕ್ಕೆ ಸಾಧ್ಯ ಇದೆ ರೀ? ಅಮೃತವಾಗಿ ನೋಡಂಗೇ ಇಲ್ಲ ನಾವು. ಅವ್ರು ಹೇಳ್ತಾರ ಅಮೃತವಾಗಿ ನೋಡಂತಾರ, ಎಲ್ಲಿಗ್ ಬರ್ತದ ಅಮೃತ? ಇಷ್ಟೊಂದು ನಾವು ತುಂಬ್ಕೊಂಡ್ ಕೂತಾಗ ಅಮೃತ ಎಲ್ಲಿ ಆಗ್ಲಿಕ್ಕೆ, ಬರೀ ವಿಷಾನೇ ಆಗ್ಬಿಡ್ತದ ಅದು. ಅದಕ್ಕೆ ಅವರು ನಿನ್ನ ಪ್ರಶ್ನೆಗಳನ್ನ ವಿಷದಂತೆ ನೋಡು ಅಂದಾರ ಅವರು. ನೀನ್ ಏನವಲ್ಲ, ನಿನ್ ಒಳಗ್ ಏನ್ ಗುಟ್ಕೊಳಿಕತ್ತವ ಇವನ್ ವಿಷದಂತೆ ನೋಡು. ನೀನು ಈ ದಯಾ ಕ್ಷಮ ಇವೆಲ್ಲ ಎಲ್ಲಾನು ಹೌದಪ್ಪ ಇದೆಲ್ಲ ಸತ್ಯ ಅಂತ ಒಪ್ಕೊಳಿಕ್ ಶುರು ಮಾಡಿ ಅದನ್ನ ಅಮೃತದಂಗ ನೋಡು ಅಂತಾರ ಅವ್ರು. ಹಿಂಗ ನಾವ್ ಇದನ್ನ ಮಾಡ್ಬೇಕು ಅಂತ ಇಲ್ಲಿ ಅವ್ರು ಹೇಳ್ತಾರ. ಅದಕ್ಕೆ ನೀನು ಅದು ನೈವ, ಈಗಲೇ ನೀ ಕ್ಷಣಕ್ಕೆ ಸಂತೋಷವಾಗಿರ್ತೀಯ, ಎಲ್ಲವನ್ನು ಮಾಡವ್ನ ಅವನೇ ಇದ್ದಾನ, ಅವನ್ ಮ್ಯಾಲ ಬಿಟ್ಟು ಬಿಡು, ನೀನ್ ಯಾವ್ದು ಕರ್ತನೂ ಅಲ್ಲ ಭೋಕ್ತಾನೂ ಅಲ್ಲ ಅಂತ. ಅದಕ್ಕೆ ಕೃಷ್ಣ ಹೇಳ್ತಾನ ನೋಡ್ರಿ, ಒಂದ್ ಕಡೆ ಹೇಳ್ತಾನ ಕೃಷ್ಣ ಅರ್ಜುನ, ಕ್ಷೇತ್ರಜ್ಞಂ ಚಾಪಿ ಮಾಂ ವಿಧಿ ಸರ್ವ ಕ್ಷೇತ್ರೇಶು ಭಾರತ. ಎಲ್ಲ ದೇಹದೊಳಗೆ ಇರುವವ ನಾನೊಬ್ಬನೇ, ಆ ಒಂದು ಚೈತನ್ಯ ಮಾತ್ರ ನಾನು ಸತ್ಯ, ಎಲ್ಲಾ ಸುಳ್ಳು ಅಂತ ಹೇಳ್ತಾನವ. ಅದನ್ನ ನಾವ್ ಇವ್ರೇನ್ ಹೇಳ್ತಾರ, ಮುಕ್ತ ಏವಾಸಿ ಸರ್ವದಃ, ನೀವು ಸದಾ ಮುಕ್ತರು ಅಂತ ಹೇಳ್ತಾರ ಅವ್ರು. ಅದನ್ನ ನೀನು ಒಪ್ಕೊಂಡು ನಡಿ, ಈ ಕ್ಷಣಕ್ಕೆ ನೀನು ಮುಕ್ತನಾಗ್ಬಿಡು, ಅದನ್ನ ಅನುಭವಿಸು, ಆನಂದ ಪಡು. ಈ ಜೀವ ಎಷ್ಟು ದಿವ್ಸ ಇರ್ತದೋ, ಎಷ್ಟು ದಿವ್ಸ ಹೋಗ್ತದೋ ಯಾರಿಗ್ ಗೊತ್ತು. ಇಲ್ಲಿ ಕುತ್ತಲ್ಲೇ ನಾವ್ ನೋಡ್ತೀವ್ರಿ, ಎಷ್ಟೋ ಜನದ್ದು ಕುತ್ತಲ್ಲೇ ಹೋಗ್ಬಿಟ್ಟಿರ್ತದ ಜೀವ ಅಂತ ಹೇಳ್ತೀವಿ. ಇವತ್ತಿದ್ದರಿ ಇನ್ನೊಂದ್ ಕ್ಷಣಕ್ಕೆ ಇಲ್ಲ ರೀ ಅಂತ ಹೇಳ್ತೀವಿ. ಇದು ಗೊತ್ತದ ನಮಗಿದು, ಎಲ್ಲರಿಗೆ ಅರಿವಿಗದ ಇದು. ಹೌದ್ರಿ ಅಂತೀವಿ ನೋಡ್ರಿ, ಹೌದ್ ನೋಡ್ರಿ ಇನ್ನೇ ಹಿಂಗ್ ಮಾತಾಡಿದ್ದ, ಇನ್ನೇ ಹಿಂಗ್ ಹೋಗ್ಬಿಟ್ಟ ಅಂತೀವಿ. ಇಷ್ಟು ನಮಗ ಅರಿವಿಗದ, ಇದ್ದಿದ್ದ ಇನ್ನೊಂದ್ ಕ್ಷಣಕ್ಕೆ ಇರ್ತದಿಲ್ಲ ಅಂತ. ಆದ್ರೆ ನಾವು ಅನುಭವಿಸ್ಲಿಕ್ಕೆ ಯಾಕೆ ರೆಡಿ ಇಲ್ಲ? ಆನಂದವನ್ನ ಅನುಭವಿಸ್ಲಿಕ್ಕೆ ಯಾಕೆ ರೆಡಿ ಇಲ್ಲ ನಾವು? ಅನುಭವಿಸ್ರಿ ಅಂತಾರ. ಏನದ ಇರ್ಲಿ, ದುಃಖ ಬರ್ತಾವ ಎಲ್ಲಾರ ಜೀವನದಾಗ, ಆಟೋಮೆಟಿಕ್ ಅವು. ಅದ್ನೇನ್ ಹೇಳ್ದ ಕೃಷ್ಣ ಹೇಳ್ದಂಗ, ಅದು ಇವ್ರ ಜನಕರು ಹೇಳ್ದಂಗ ಅದು ಬರ್ತದ ಹೋಗ್ತಾ. ಅಷ್ಟಾವಕ್ರ ಹೇಳ್ತಾರಲ್ಲ, ಅವೆಲ್ಲ ಪ್ರಕೃತಿ ನಿಯಮ, ದುಃಖ ಸುಖ ಬರುದೇ ಆ ಬರುದು ಹೋಗುದು. ಆದ್ರ ಈ ಕ್ಷಣಕ್ ನೀ ಆನಂದವನ್ನ ಪಡು. ಈ ಕ್ಷಣಕ್ ಏನ್ ನೀ ಕೂತಿದ್ಯಾ, ಹೌದಪ್ಪ ಇದ್ರೊಳಗ್ ನಾ ಆನಂದ ಇದ್ದಿದ್ದೀನಿ, ನಾವ್ ಹೇಳೋದ್ರಾಗ ಆನಂದವಾಗಿದ್ದೀನಿ, ಅವ್ರ ಹಾಡ ಹಾಡೋದ್ರಾಗ ನಾ ಆನಂದವಾಗಿದ್ದೀನಿ, ಅದ್ರೊಳಗ್ ನನ್ನನ್ನ ನಾನು ತೊಡಗಿಸಿಕೊಂಡಾಗ ಮುಕ್ತ ಅಂತಾರ ಅವ್ರು. ನೋಡ್ರಿ, ಒಂದ್ ಹುಡುಗ ಮುಕ್ತ ಅಂದ್ರೆ ಏನು ಅಂದ್ರೆ ನಮ್ಮಲ್ಲಿ ಆನಂದ ಹುಟ್ಟುದು. ಈಗ ಒಂದ್ ಹುಡುಗರು ಎಕ್ಸಾಮ್ ಬರ್ಲಿಕ್ ಹೋಗ್ತಿರ್ತಾವ, ಎಕ್ಸಾಮ್ ಲಾಸ್ಟ್ ದಿವ್ಸ ನೋಡ್ರಿ ಅವ್ರದ್ ಹೆಂಗಿರ್ತದಂತ. ಅವ್ರ ಎಕ್ಸಾಮ್ ಮುಗಿಸಿ ಬಂದ ಕೂಡನೆ ಅವ್ರ ಬುಕ್ ಒಂದ್ ಕಡೆ, ಬ್ಯಾಗ್ ಒಂದ್ ಕಡೆ ಒಗಿತಾರ, ಸಾಕ್ಸ್ ಒಂದ್ ಕಡೆ ಒಗಿತಾರ, ಶೂಸ್ ಒಂದ್ ಕಡೆ ಒಗಿತಾರ, ಎಲ್ಲಾ ಬಿಚ್ಚಿ ಒಗದ್ ಹೋಗಿ ಕಾಟ್ ಮೇಲೆ ಬಿದ್ದು ಬಿಡ್ತಾರ. ಯಾಕಂದ್ರೆ ಇವತ್ತು ನಾನು ಮುಕ್ತನಾದೆ ಅಂತಾರ. ಯಾಕೆ ಮುಕ್ತ ಅದ? ಎಲ್ಲಿಂದ ಮುಕ್ತ ಆದವ ಅಂದ್ರೆ ತಲಿ ಒಳಗ ಅಷ್ಟೊಂದು ತುಂಬಿಕೊಂಡಿದ್ದರಿಂದ ಮುಕ್ತನಾದವ. ಇವತ್ತೆಲ್ಲಾ ನನ್ನ ಪೇಪರ್ನಾಗ ಇಂಗ್ಲಿಷ್ ಬಂದು ಮುಗಿದ್ವಪ್ಪ, ನಾನು ಮುಗಿದ್ ಹೋಯ್ತು ಅಂತಾರ. ಇದು ನಾವು ನಮ್ಮ ಜೀವನದಾಗ ದೊಡ್ಡವರಾದಾಗ ನಮಗ್ ಹೆಂಗ್ ಮುಕ್ತಿ ಸಿಗ್ಬೇಕು? ಇದ್ ಯಾವ್ದು ಅಲ್ಲಪ್ಪ ನಡಿ, ಇದ್ ಯಾವ್ದು ಸಂಸಾರ ನನ್ನಲ್ಲ, ದುಃಖ ನಂದಲ್ಲ, ಏನಲ್ಲ, ಬಂದ್ ನಾವು ಆರಾಮ್ ಕಾಟದ ಮೇಲೆ ಮಲ್ಕೊಂಡ್ಬಿಟ್ಟು ಶಾಂತಾಗಿ ಇದ್ ಯಾವ್ದು ನಾನಲ್ಲ ನಡಿ, ಒಳಗೆ ಯಾವ್ದೋ ಒಂದು ನೋಡ್ತಾ ಇದೆ, ಆರಾಮ್ ನಾವು ಮಲ್ಕೊಂಡ್ಬಿಡೋಣ ಅಂತ ನಾವು ಆನಂದದಾಗಿದ್ದಾಗ ಅದು ಮುಕ್ತಿ ಅಂತಾರ. ಅದಕ್ಕೆ ಮಗು ಆಗು ಅಂತ ಹೇಳ್ತಾರ. ಮಗು ಆಗು ಅಂದ್ ಕೂಡ ನಾವೇನ್ ತಿಳ್ಕೊತೀವಿ, ಮಗು ಅಂದ್ ಕೂಡ ಹೆಂಗ್ರಿ ನಾವ್ ಇಷ್ಟು ವಯಸ್ಸಾದವ್ರು, ಮಗನಂಗ್ ಹೆಂಗ್ ಜಿಗಿದಾಡ್ಬೇಕು, ಮಗುನಂಗ್ ಹೆಂಗ ಮಗು ನಂಗ್ ಅದಾಡುದಲ್ಲ, ಅವ್ ಏನು ಮಾಡುದಲ್ಲ. ನೀನು ಒಳಗಿನಿಂದ ಮೃದು ಮನಸ್ಸು ಒಳಗೇನದಲ್ಲ ಅದು ಮಗು ಆಗು. ಯಾವ್ದು ನನ್ನ ಸಂಬಂಧ ಇಲ್ಲ. ಮಗು ಹೆಂಗ್ ಎಲ್ಲಾ ಒಗದು ಇವತ್ತಿಂದ ಏನು ಇಲ್ಲಪ್ಪಾ ನನ್ನ ತಲೆ ಒಳಗ್ ಖಾಲಿ ಅಂತ ಎಂಜಾಯ್ ಮಾಡ್ತದ್ ನೋಡು, ಹಂಗ ನೀನ್ ಎಂಜಾಯ್ ಮಾಡೋ ಲೈಫ್ ಅನ್ನ ಅಂತಾರ ಅವ್ರು. ಅವಾಗ ನೀನು ಮುಕ್ತನಾಗ್ತಿ, ಅವಾಗ ನೀನು ಸಂತೋಷದಿಂದ ಇರ್ಲಿಕ್ ಸಾಧ್ಯದ ಅಂತ ಹೇಳ್ತಾರ ಅವ್ರು. ಈಗ ನೋಡ್ರಿ, ಭತ್ತದೊಳಗ ಅಕ್ಕಿ ಇರುವ ಹಾಗೆ ಹೊರಗಿನ ಆವರಣ ಏನದ, ಭತ್ತ ಕಾಣಿಸ್ಲಿಕ್ಕತ್ತದ ನಮಗ, ಒಳಗ ಅಕ್ಕಿ ಅದ ಅನ್ನೋದು ನಮಗ್ ಜ್ಞಾನ ಇಲ್ಲ. ಎಷ್ಟು ಶುದ್ಧವಾದ ಬೆಳ್ಳಗಾದ ಅಕ್ಕಿ ಅದ, ಅದನ್ನ ಆನಂದ ಪಡ್ತಾ ಇಲ್ಲ. ಮ್ಯಾಲ ಭತ್ತದ ಅಂತ ಏನ್ ಮಾಡ್ತೀವಿ ನಾವು, ಅದ್ರ ಜೊತೆನೆ ಅಂಟುಕೊಂಡ್ ಬಿಟ್ಟಿದೀವಿ ಅಂತಾರ. ಅದಕ್ಕೆ ನಿನ್ನಲ್ಲಿರುವಂತಹ ಭತ್ತವನ್ನ ತೆಗೆದು ಒಳಗ್ ನೀನ್ ಎಷ್ಟು ಪರಿಶುದ್ಧವಾಗಿದ್ದೀಯಾ, ಹೆಂಗಿದ್ಯಾ, ಅಕ್ಕಿನ ನೋಡು ನೀನು, ಅದನ್ನ ಆನಂದವಾಗಿ ಅನುಭವಿಸು ಅಂತ ಹೇಳ್ತಾರ. ಈ ಕ್ಷಣವೇ ನೀನು ಪೂರ್ಣ ಮುಕ್ತನಾಗ್ತಿ, ಅನುಭವಿಸು, ಇದನ್ನ ಬಿಡಬೇಡ ಅಂತಾರ ಅವ್ರು. ಇಷ್ಟೊಂದು ಆನಂದವಾಗಿರೋದನ್ನ ಇದನ್ನ ನೀನು ಈಗಲೇ ಅನುಭವಿಸು, ಈಗಲೇ ಅದುನೈವ ಸುಖಿ ಶಾಂತ ಬಂದ ಮುಕ್ತೋ ಭವಿಷ್ಯತಿ. ಈ ಕ್ಷಣ ಮುಕ್ತವಾಗಿ ಬಿಡು, ಆನಂದವಾಗಿರು ಜನಕ. ನೀನು ಇದ್ಯಾವುದೂ ಅಲ್ಲ, ನಿನಗಿದ್ಯಾವುದು ಹತ್ತಿಲ್ಲ ಅಂತ ಹೇಳ್ತಾರ ಅವ್ರು. ಈ ಕ್ಷಣವೇ ನೀನು
ಮೋಡಗಳಂತೆ ಚಲಿಸು ಅಂತಾರ ನೋಡ್ರಿ. ಮೋಡಗಳಂತೆ ನಾವು ಚಲಿಸು ಅಂತ ಹೇಳ್ತಾರ ಅವ್ರು ನಮಗ. ಮೋಡಗಳಿಗೆ ಏನ್ರಿ, ಹೋಗ್ತಾ ಇರ್ಬೇಕಾದ್ರ ಗುಡ್ಡ ಬರ್ತಾವ, ಬೆಟ್ಟ ಬರ್ತಾವ ನೋಡ್ರಿ, ಗಿಡಗಳು ಬರ್ತಾವ. ಯಾವ್ದಾರ ನೋಡ್ತೀನದು ಎಲ್ಲಾದ್ರೂ ಮ್ಯಾಲ ಹೋಗ್ತದದು. ಹಂಗ ನೀನು ಎಲ್ಲಾದ್ರೂ ಮ್ಯಾಲ ಇದ್ದಿ, ನೀನು ಅದನ್ನ ಅನುಭವಿಸು. ನೀನ್ ಇದ್ ಯಾವ್ದೂ ಅಲ್ಲ, ನೀನ್ ಕೆಳಗಿಂದ ನೋಡ್ಬೇಡ. ನೀನು ಮ್ಯಾಲಿದ್ದಿ, ನೀನು ಮೋಡದ ತರ ಇದ್ದಿ. ನೀನು ಅದನ್ನ ಆನಂದವನ್ನ ಅನುಭವಿಸು. ನೀನು ಆ ಮೋಡದಂಗ ಚಲಿಸು. ನೀನು ಎಲ್ಲವನ್ನು ದಾಟ್ಕೊಂಡ್ ಹೋಗು ಅಂತ ಹೇಳ್ತಾರ ಅವ್ರು. ಇದ್ ಯಾವ್ದು ಸುಖ ದುಃಖ ಇದ್ ಯಾವ್ದು ನಿನಗ್ ಬಾಧೆ ತರಂಗಿಲ್ಲ. ನೀನು ಮೋಡದಂಗ ಚಲಿಸು ಸದ್ಯ ಅಂತ ಹೇಳ್ತಾರ ಅವ್ರು. ಮಣ್ಣು ನಿಮ್ಮ ಪಾದಗಳನ್ನು ಕೂತದಿರಲಿ. ನೋಡ್ರಿ, ಮಣ್ಣಿನ ಮೇಲೆ ನಡೀರಿ ನೀವು. ಆದ್ರ ಮಣ್ಣಿನೊಳಗ್ ನೀವು ಸಿಕ್ಕಾಕೋಬಾರ್ದು ನಿಮ್ ಪಾದ. ಹಂಗ ನಡಿ ನೀನು. ಆ ಕೆಸರೊಳಗ್ ನೀನ್ ಸಿಕ್ಕಾಕೊಳಾರ್ದಂಗ ನಡಿ. ಅದೇ ಮುಕ್ತಿ ನಿನಗ ಅಂತ ಹೇಳ್ತಾರ ಅವ್ರು. ಅದಕ್ಕ ನಾವು ಇದನ್ನೆಲ್ಲಾ ಇರ್ತದ ಎಲ್ಲಾರ ಜೀವನದಾಗೂ ಇದು ಇದ್ದಿದ್ದೆ. ಆದ್ರೆ ಇದನ್ನ ನಾವೇನು ಅದ ಅಂತ ನಾವ್ ಅನ್ಕೊಳಾರ್ದೆ ನಮಗ್ ಆನಂದವನ್ನ ಅನುಭವಿಸ್ಲಿಕ್ಕೆ ಸಾಧ್ಯದಪ್ಪ. ನಾವು ಪಾಸಿಟಿವ್ ಆಗಿ ತಗೊಂಡಾಗ ಮಾತ್ರ ಇದು ಸಾಧ್ಯದ ರೀ. ಅದಕ್ಕೆ ಮನುಷ್ಯ ಯಾವಾಗ್ಲೂ ನಾವು ಮಾತಾಡೋ ಮುಂದಾಗ ಯಾವಾಗ್ಲೂ ಪಾಸಿಟಿವ್ ಆಗಿ ಜಾಸ್ತಿ ಮಾತಾಡೋದನ್ನ ಕಲ್ತಾಗ ನಾವು ಬೆಳೆಸ್ಕೊಳಿಕ್ ಸಾಧ್ಯದ. ಇದನ್ನೆಲ್ಲ ನಾವ್ ಯಾವಾಗ ಬರೀ ನಕಾರಾತ್ಮಕದಾಗ ಇದ್ದಾಗ ನಮಗ್ ಈ ಭಾವ, ಮುಕ್ತ ಭಾವ ಬರಂಗಿಲ್ಲ ನಮಗ. ನಾವ್ ಯಾವಾಗ್ಲೂ ಪಾಸಿಟಿವ್ ಮಾತಾಡ್ಲಿಕ್ಕತ್ತಾಗ ನಮಗ್ ಮುಕ್ತಿ ಸಿಕ್ಕದಪ್ಪ ಅಂತ ಅನುಭವಕ್ ಬರ್ತೇವೆ. ಯಾಕಂದ್ರೆ ನಾವ್ ಅದನ್ನೇ ಅಳವಡಿಸ್ಕೊಂಡಾಗ ಒಳಗ್ ಆನಂದ ಶುರು ಆಗ್ತದ ನಮಗ. ಆನಂದದಿಂದ ಇರ್ಬೇಕು ಅಂದಾಗ, ಸಂತೋಷದಿಂದ ಇರ್ಬೇಕಂದಾಗ ನಾವೆಲ್ಲವನ್ನು ಅದನ್ನ ಪಾಸಿಟಿವ್ ಆಗೇ ತಗೋಬೇಕು. ನಕಾರಾತ್ಮಕದಿಂದ ಯಾವ್ದನ್ನು ನೋಡ್ಬಾರ್ದು ಅಂತಾರ. ಯಾವ್ದೇ ದುಃಖ ಸುಖ ಏನೇ ಬರ್ಲಿ ಅದನ್ನ ಯಾವಾಗ್ಲೂ ನಾವು ಪಾಸಿಟಿವ್ ಆಗೇ ತಗೋಬೇಕು ಅಂತ. ನಮ್ಮ ಚಿಂತೆಗಳೆಲ್ಲಾ ಕ್ಷುಲ್ಲಕ ಅಂತಾರ ಅವ್ರು. ನಿನ್ನ ಚಿಂತೆಗಳೆಲ್ಲಾ ಕ್ಷುಲ್ಲಕವ. ನೀನು ಮೋಡದಂತೆ ಚಲಿಸು, ಪರ್ವತಗಳನ್ನು ದಾಟಿ ಮುಂದೆ ಗಿಡಗಳನ್ನು ದಾಟಿ ಮೇಲೆ ಹೋಗು ಜನಕ ಅಂತ ಹೇಳ್ತಾರ ಅವ್ರು. ಅದಕ್ಕೆ ಇವ್ ಯಾವ್ದು ಕೆಲ್ಸಕ್ ಬಾರ್ದಂತ ಚಿಂತೆ. ಇದನ್ನೆಲ್ಲಾ ಬಿಟ್ಟು ನೀನು ಈ ಕ್ಷಣವೇ ದೊಡ್ಡದಾದದ್ದನ್ನು ಚಿಂತಿಸು ಅಂತ ಹೇಳ್ತಾರ ಅವ್ರು. ನೀನು ದೊಡ್ಡದಾದದ್ದನ್ನ ನೋಡು. ಈಗ ನಾವ್ ನೋಡ್ತೀವಿ ಅದು ಮೋಡಗಳಂದ್ರ ಎಷ್ಟು ದೊಡ್ಡದು, ಎಷ್ಟು ಎತ್ತರಕ್ಕದ ಅದು ಮೋಡ. ನಾನು ಹಂಗ ಆಗ್ಬೇಕಪ್ಪ. ಯಾಕ ನಾವ್ ನಾವ್ ಯಾಕೆ ಅನ್ಕೋತೀವಿ ಮಾತಿಗೊಮ್ಮೆ ನಮ್ಗ ಅವ್ರಂಗ ಆಗಂಗಿಲ್ಲ, ಇವ್ರಂಗ ಆಗ್ಲಿಕ್ಕಿಲ್ಲ. ನಾವು ಅದು ಆ ಮಾತು ಬೇರೆ. ನಾವ್ ಅಂದ್ ಕೂಡನೆ ಕೆಲವೊಂದ್ ಏನ್ ಪ್ರಶ್ನೆ ಬರ್ತದೆ, ಏನ್ರಿ ಹಿಂಗ ಅಂದ್ ಕೂಡನೆ ನಾವ್ ಆಗ್ಬಿಡ್ತೀವಿ. ಅದೇನ್ ಹೇಳುದ್ ಏನ್ ದೊಡ್ಡ ಆಗದ, ಬುಕ್ನಾಗದ ಹೇಳ್ತಾರ. ಅಲ್ಲ, ಬುಕ್ನಾಗದ ಅಂತ ಹೇಳುದಲ್ಲ. ನನ್ನನ್ ನಾನು ಮಾಡ್ಬೋದು, ಯಾಕೆ ಮಾಡ್ಲಿಕ್ ಸಾಧ್ಯ ಇಲ್ಲ ಅಂತ ಅನ್ಕೋಬೇಕು ನಾವು. ಒಂದ್ ಹೆಜ್ಜಿ ಅದಕ್ಕೆ ಹೇಳ್ತಾರ, ಒಂದ್ ಹೆಜ್ಜಿ ನೀನ್ ಇಡು, 10 ಹೆಜ್ಜಿ ಭಗವಂತ ಇಡ್ತಾನೆ ನಿಂದ ಅಂತ. ಯಾಕೆ ಹೇಳ್ತಾರ? ನಾನೇ ಒಂದ್ ಹೆಜ್ಜೆ ಇಡ್ಲಿಕ್ ತಯಾರಿಲ್ಲ ಮುಂದ ನಾನ್ ಬರೀ ಪ್ರಶ್ನೆಗಳನ್ನೇ ಇಟ್ಕೊಂಡ್ ಕೂತಿದೀನಿ. ಇವ್ರೇನ್ರಿ ಹಿಂಗ್ ಹೇಳ್ಬಿಡ್ತಾರ. ಹೇಳೋದ್ ಬಾಳ ಸರಳ ಆಗ್ತದ್ರಿ. ಬುಕ್ನ ಬಂದ್ ಹೇಳೋದ್ ಬಾಳ ಸರಳ ಆಗ್ತದ, ಮಾತಿನಿಂದ ಹೇಳೋದ್ ಬಾಳ ಸರಳ ಆಗ್ತದ್ರಿ. ಅದನ್ನ ಅನುಭವಕ್ ತರೋದ್ ಬಾಳ ಕಷ್ಟ ಆಗ್ತದಂತಿ. ಅದನ್ನ ನಡಿ ಒಳಗ್ ತರೋದ್ ಬಹಳ ಕಷ್ಟ ಆಗ್ತದೆ. ಯಾಕೆ ಕಷ್ಟ ಆಗ್ತದಪ್ಪ? ನಾ ಅನ್ಕೋತಾ ಇದ್ದೀನಿ ಕಷ್ಟ ಅಂತ, ಅದಕ್ ಕಷ್ಟ ಆಗ್ತಾ ಇದೆ ಅಷ್ಟೇ. ಈಗ ನಾ ಅನ್ಕೋತಾ ಇದೀನಿ ಹೌದು ಕಷ್ಟ ಆಗ್ತದಂತ. ನಾವ್ ಎಲ್ಲಾರ್ಗು ಅದನ್ನೇ ಹೇಳ್ತೀವಿ. ಹೇಳುದನ್ನು ಹೇಳೋ ಮುಂದಾಗ ಹಂಗೇರಿ, ಮಾತಾಡೋ ಮುಂದೆ ಎಲ್ಲಾ ಕಷ್ಟದರಿ, ಅದು ಸುಮ್ರಿ, ಅದು ಬುಕ್ನಾಗ ಅದರಿ, ಹಂಗ್ರಿ ಆಗ್ತದ. ಇಲ್ಲ, ನನ್ನನ್ನ ಮೊದ್ಲು ನಾ ಅನ್ಕೋಬೇಕು. ನಾ ಹೇಳೋರು ಇದ್ದಾಗ ನಾ ಅನ್ಕೋಬೇಕು ನನಗ್ ಕಷ್ಟ ಇಲ್ಲ, ನಾನ್ ಏನೇ ಬರ್ಲಿ ಮಾಡ್ತೀನಿ. ಈಗ ನನ್ ಮನಿಯೊಳಗ್ ಬಂದಿದಾರ, ನನ್ ಗೆಸ್ಟ್ ಬಂದ್ರು ನಾನ್ ಏನ್ ಮಾಡ್ತಿದೀನಿ? ನಾನ್ ರೂಮ್ನಾಗ ಕೂತ್ ನಾ ಹೇಳ್ಬೇಕು ಅಂದ್ರೆ ಹೇಳ್ಬೇಕು. ಯಾರೇನಕ್ ಮಾಡ್ಲಿ, ನನಗ್ ಹೇಳ್ಬೇಕು, ನಾನ್ ಹೇಳ್ತೀನಿ. ನಾನ್ ಆನಂದ ಪಡ್ತೀನಿ. ಇದು ಬೇಕು ನನಗ್ ಮೊದ್ಲು. ನನ್ನನ್ನ ನಾನು ಮೊದ್ಲು ಪಾಸಿಟಿವ್ ಆಗಿ ಥಿಂಕ್ ಮಾಡ್ಕೊಂಡ ನಾ ಬೇರೆಯವ್ರಿಗೆ ಹೇಳಿಕ್ ಸಾಧ್ಯದ. ನಾನೇ ಮೊದ್ಲು ಪಾಸಿಟಿವ್ ಇಲ್ಲ ಅಂದ್ರೆ ಬೇರೆಯವ್ರಿಗೆ ಹೆಂಗ್ ಹೇಳಿಕ್ ಸಾಧ್ಯದ ಅಲ್ವಾ? ನಾವೇನ್ ನಮ್ಮ ಜೀವನದೊಳಗ ನಾವೇ ಮೊದ್ಲು ಪಾಸಿಟಿವ್ ಹಾಕೋಬೇಕು ಎಲ್ಲಾನು. ಅವಾಗ ಏನಾಗ್ತದ, ಮತ್ತೊಬ್ಬರಿಗೆ ನಾವು ಪಾಸಿಟಿವ್ ಇರ್ರಿ ಅಂತ ಹೇಳಿಕ್ ಸಾಧ್ಯದ. ನಾನೇ ಪಾಸಿಟಿವ್ ಇರ್ಲಾರ್ದೆ ನಾನೇ ಮುಖ ಹಿಂಗ್ ಹಾಕೊಂಡು ಫಸ್ಟ್ ನಾನೇ ಇದ್ ಹೆಂಗ್ ಸಾಧ್ಯದ್ರಿ? ಇವ್ರು ಹೇಳ್ಯಾರ ಕನಕರು, ಇವ್ ಜನಗ ಹೇಳ್ಬಿಟ್ಟಾರ, ಅಷ್ಟಾವಕ್ರದಿ ಏನ್ ಸುಮ್ ಹೇಳ್ಯಾರ, ಇದೆಲ್ಲ ಹೆಂಗ್ ಸಾಧ್ಯದ್ರಿ ಜೀವನದಾಗ? ಹಿಂಗ ಅಂದಾಗ ನಾನ್ ಇದನ್ನ ಹೇಳಕ್ ಹೆಂಗ್ ಸಾಧ್ಯದ? ಇದನ್ನ ಫಸ್ಟ್ ನಾನು ಅನುಭವಿಸಿದಾಗೆ ನಾನ್ ಹೇಳ್ಬೇಕಲ್ಲ ಇದನ್ನ. ಅಂದ್ರ ನಾನ್ ಆನಂದವಾಗಿರ್ಬೇಕು ಜೀವನದಾಗ ಇದ್ದಾಗ್ಲೇ ನಾನ್ ಇದನ್ನ, ಈ ಮುಕ್ತಿ ಅಂದ್ರೆ ಏನಂತ ನನ್ನ ಅನುಭವಕ್ ಬರುದು. ಬರೇ ಬುಕ್ಕಿನಾಗಿಂದಲ್ಲ, ಇದು ಅನುಭವಿಸ್ಬೇಕು ನಾನು ಕುತ್ಕೊಂಡಿಲ್ಲಿ. ಹೌದಪ್ಪ, ಇದು ಎಂತ ಅದ್ಭುತ ಶಬ್ದ ಹೇಳ್ಯಾರ. ನಾನು ಮೋಡವಾಗಿ ಯಾಕೆ ನೋಡ್ಬಾರ್ದು? ನನ್ನನ್ನ ನಾನು ಮೋಡವಾಗಿ ಯಾಕೆ ನೋಡ್ಬಾರ್ದು? ನಾನು ಎಲ್ಲದಕ್ಕಿಂತ ನಾ ಕೆಳಗೆ ಯಾಕೆ ನೋಡ್ಕೋತೀನಿ ನನ್ನನ್ನ? ಬೇಡ, ನಾನು ಮೋಡ ಆಗೇ ಇದ್ದೀನಿ ಅನ್ಲಿಕ್ಕಾರ, ಮನಸ್ಸಿನಿಂದ ಅನ್ಲಿಕ್ಕರ ಏನ್ ಬಂದಿತ್ತು ನಮ್ಗ? ಅಂದ್ ನೋಡ್ಬೇಕಲ್ಲ ಫಸ್ಟ್ ನಾವು. ಮೊದ್ಲು ನಾನು ದೊಡ್ಡ ವ್ಯಕ್ತಿ ಇದ್ದೀನಿ, ಹೌದಪ್ಪ ನಾನು ಅವ್ರಂಗಿದ್ದೀನಿ. ಯಾಕ ನನ್ ಗುರುವೇ ನಾ ಆಗ್ಲಿಕ್ಸದಿಲ್ಲ, ಗುರುವಿನ ಒಂದ್ ಅಂಶ ನಾನು ಇರ್ಬೋದಲ್ಲ. ನನಗೆ ಇವತ್ತು ಗುರು ಇಲ್ಲಿ ಕುತ್ಕೊಂಡಿದ್ದಾನೆ, ಈ ಬುಕ್ ಓದಿಸ್ತಾ ಇದ್ದಾನಂದ್ರೆ ಅವ್ನು ಒಂದು ಅಂಶ ಇರ್ಬೇಕಲ್ಲ. ಒಂದೊಂದು ಸಣ್ಣದ್ ಇಷ್ಟೇ ಒಂದು ಮಣ್ಣಿನ ಕಳದಷ್ಟರೇ ನನ್ನ ಹತ್ರ ಇರ್ಬೇಕಲ್ಲ. ಅದಕ್ಕೆ ಹೇಳಿಸ್ತಾ ಇದ್ದಾನೆ, ಅದಕ್ಕೆ ಆನಂದ ಪಡ್ಬೇಕು ನಾನು. ಅವನಂಗ ಇರ್ಲಿಲ್ಲ ಅಂದ್ರೆ ಏನಾತು? ಅವನು ತನ್ನ ಹಾದಿಗೆ ನಾನು ಕರ್ಕೊಂಡು ಹೊಂಟಾನಂದ್ರೆ ಆನಂದ ಪಡ್ಬೇಕಲ್ಲ ನಾನು. ಆನಂದ ಪಡು.
ಆ ಗುರುವಿನ ಸಮ ಬರ್ಲಿಲ್ಲ ಅಂದ್ರೆ ಏನಾಯ್ತು? ನಾನು ಗುರುವಿನ ಕೆಳಗಡೆ ಹೋಗ್ತಾ ಇದ್ದೀನಲ್ಲ, ನಾನು ಅವ್ನ ನೆರಳೊಳಗರೆ ನಾನು ಇದ್ದೀನಲ್ಲ, ಅವ್ನ ಹಿಂದ್ ನೆರಳೊಳಗರೆ ನಾ ಕಾಣಿಸ್ತಾ ಇದ್ದೀನಲ್ಲ, ನನ್ನನ್ನ ನೋಡ್ತಾ ಇದ್ದೀನಲ್ಲ, ಅದಕ್ಕೆ ಆನಂದ ಪಡ್ಬೇಕ ನಾವು. ಅದಕ್ಕೆ ಹೇಳ್ತಾರ ಅವ್ರು ಜನಕರ ಅಷ್ಟಾವಕ್ರ ಹೇಳ್ತಾರ, ನೀನ್ ಇದು ಅಲ್ಲಪ್ಪ, ನೀನು ಮುಕ್ತನಾಗು, ಆನಂದವಾಗಿರು ನೀನು ಜೀವನದೊಳಗ, ನಿನ್ನನ್ನ ನೀನು ದೊಡ್ಡದಾಗಿ ನೋಡು ಅಂತಾರ ಅವ್ರು. ಅದಕ್ಕೆ ನೀನು ಯಾವ್ದನ್ನು ಚಿಕ್ಕದಾಗಿ ನೋಡ್ಬೇಡ. ಚಿಕ್ಕದಾಗಿ ನೋಡ್ದಾಗ ಏನಾಗ್ತದ ಅಂತಾರ ಅವ್ರು, ಆಶಾಭಂಗ. ನಿನಗ್ ಯಾವಾಗ ದೊಡ್ಡದಾಗಿ ನೋಡ್ಲಿಕ್ಕತ್ತಾಗ ನಿನಗ್ ನೋವಾಗ್ಲಿ, ಆಶಾಭಂಗ ಆದಾಗ ನಿನಗ್ ಏನಾಗ್ತದ, ಮನ್ಸಿಗೆ ನೋವು ಆಗ್ತದ. ನೀ ದೊಡ್ಡದ್ ನೋಡ್ದಾಗ ನಿನಗ್ ಆಶಾಭಂಗ ಆದಾಗ ಆಗ್ಬೇಕು ಅಂತಾರ ಅವ್ರು. ನಿನಗ್ ಮ್ಯಾಲಿಂದ ಮೇಲೆ ಪೆಟ್ಟು ಬೀಳ್ಬೇಕು. ಅದಕ್ಕ ನೀನ್ ದೊಡ್ಡ ಕನಸ್ ಕಾಣೋ, ನಿನಗ್ ಪೆಟ್ಟು ಬೀಳ್ಬೇಕು, ಅವಾಗ ನೀನ್ ಅದನ್ನ ಮುಟ್ಲಿಕ್ ಸಾಧ್ಯದ. ಆದ್ರ ಆಶಾಭಂಗ ಯಾರಿಗಾಗಂಗಿಲ್ಲ? ಸಣ್ಣದ್ ವಿಚಾರ ಮಾಡಿದ್ರ ಇದ್ರಾಗಿ ತೃಪ್ತಿ ಇರ್ಲಿ ಬಿಡ್ರಿ, ಇಷ್ಟಾಗಿ ಇದ್ದೀವಿ ನಾವು, ಇದೇ ಸತ್ಯದ. ಹಿಂಗಿದ್ದಾಗ ಏನಾಗ್ತದದು, ನಾ ಅದನ್ನ ಮುಟ್ಲಿಕ್ ಸಾಧ್ಯ ಇಲ್ಲ, ನೀನ್ ಮುಕ್ತ ಆಗ್ಲಿಕ್ ಸಾಧ್ಯ ಇಲ್ಲ ಅಂತಾರ ಅವ್ರು. ನೀನು ಮುಕ್ತನಾಗಬೇಕಂದ್ರ ಮೊದ್ಲು ದೊಡ್ಡದನ್ನ ನೋಡು, ನೀನು ದೊಡ್ಡದನ್ನ ವಿಚಾರ ಮಾಡು. ನಿನಗದು ಮುಟ್ಲಿಕ್ ಸಾಧ್ಯ ಇಲ್ಲ ಅಂತ ಅನ್ಕೊಳ್ಳೇಬೇಡ. ಆಗ್ತದ, ಇವತ್ತಿಲ್ಲ ನಾಳೆ ಆಗ್ಬೋದು. ನಾವ್ ಅಂತೀವಲ್ರಿ, ಈಗ ನಾವ್ ಈ ಹಾದಿಗ್ ಹೊಂಟಿವಂದ್ರ, ಈಗ ನನಗ್ ಮುಕ್ತಿ ಸಿಗ್ಲಿಲ್ಲ ಅಂದ್ರೆ ಏನಾಯ್ತು? ಮುಂದಿನ ಜನ್ಮದಾಗ ನಾ ಇದೇ ಹಾದಿಯಾಗ ಬರ್ಬೋದಲ್ಲ. ಇದ್ಯಾಕ್ ಅನ್ಕೋತೀವಿ ನಾವು? ಇದನ್ನ ಮಾತ್ರ ಪಾಸಿಟಿವ್ ತಗೋತೀವಿ ನಾವು. ಇದನ್ನ ಮಾತ್ರ ಹೇಳ್ತೀವಿ, ಇಲ್ರಿ ಈಗ ಸ್ವಲ್ಪ ಈ ಹಾದಿಗ್ ಹೊಂಟಿವಂದ್ರ ಮುಂದ್ ಬರ್ಬೋದ್ರಿ ನಾವು. ಇದನ್ನೇ ಎಲ್ಲದಕ್ಕೂ ಅನ್ವಯಿಸ್ಕೋರಲ್ಲ. ಈಗ ಆನಂದವಾಗಿರಲ್ಲ, ಇದನ್ನೇ ಈಗ ಅನುಭವಿಸುದೇ. ಮತ್ತ್ಯಾಕ್ ಅದನ್ನ ನಾವು ತಗೋಬೇಕು? ಅದನ್ನ ಹೌದಪ್ಪ, ಇಲ್ ಬಿಡ್ರಿ, ಅಷ್ಟ್ ಹಂಗ ಆಗಂಗಿಲ್ ಬಿಡ್ರಿ, ಹಿಂಗ ಯಾಕ? ಈಗನು ನಾ ಆಗ್ತೀನಿ, ಹಂಗ ಆಗ್ತೀನಿ ಅನ್ನೋ ಬೀಜಾನ ನಾವು ಬಿತ್ತಿದಾಗ ಏನಾಗ್ತದ, ಅದು ಮುಂದಾದ್ರೂ ಮೊಳಕೆ ಒಡೆದು ಮರ ಆಗ್ಲಿಕ್ ಸಾಧ್ಯದ ಅಂತಾರ ಅವ್ರು. ಅದಕ್ಕೆ ನೀನ್ ಈಗ ಮೊದ್ಲು ಬೀಜವನ್ನ ಬಿತ್ತು. ನೀನು ಆನಂದವಾಗಿರ್ತೀನಿ ಅಂತ ಮೊದ್ಲು ಬೀಜ ಹಾಕೋ, ನಿನ್ನೊಳಗ ನೀನು ಬಿತ್ಕೋ. ನೀನು ಹೆಂಗೆ ಇರ್ಲಿ ಆನಂದವಾಗಿರುದು. ಈ ಕ್ಷಣಕ್ಕೆ ಅವ್ರು ಏನ್ ಹೇಳ್ತಾ ಇದಾರೆ, ಅದನ್ನ ಆನಂದ ಪಡ್ಬೇಕು. ಯಾವುದೇ ಶಬ್ದ ಇರ್ಲಿ, ಅದ ಆನಂದ ಪಡ್ಬೇಕು, ಅದ್ರೊಳಗ ಆನಂದವನ್ನ ಅನುಭವಿಸು ಅಂತ ಹೇಳ್ತಾರ ಅವ್ರು. ಚಿಂತೆಯು ದೊಡ್ಡದಾದ ಕ್ಷಣವೇ ಅದು ಆನಂದವಾಗುತ್ತದೆ. ದೊಡ್ಡದಾದ ಎಲ್ಲವೂ ಆನಂದಮಯ. ಚಿಕ್ಕದಾಗಿರೋದು ಯಾವುದು ಆನಂದಮಯವಲ್ಲ ನೋಡ್ರಿ. ಎಲ್ಲಾನು ಚಿಕ್ಕದಿರೋದು ಯಾವುದು ಆನಂದಮಯವಲ್ಲ ಅಂತಾರ ಅವ್ರು. ದೊಡ್ಡದು ಯಾವ್ದು? ಅದು ಆನಂದ. ಅದಕ್ಕ ಎಲ್ಲದನ್ನು ನೀನು ದೊಡ್ಡದಾಗೆ ಅನುಭವಿಸು, ದೊಡ್ಡದಾಗೆ ಇರು. ನೀನು ಅವಾಗ್ಲೇ ಏನಾಗ್ತಿ? ಅದು ನೈವ ಸುಖಿ ಶಾಂತ ಬಂಧ ಮುಕ್ತೋ ಭವಿಷ್ಯತಿ. ಈಗಲೇ ಈ ಸದ್ಯಕ್ಕೆ ನೀನು ಆನಂದವಾಗಿರ್ತಿ. ಈ ಕ್ಷಣಕ್ಕೆ ನೀನು ಪ್ರೆಸೆಂಟ್ದೊಳಗಿದ್ದಾಗ ಆನಂದಮಯವಾಗಿರ್ತಿ. ಇದು ಒಂದೇ, ಇದು ಮುಕ್ತಿ, ಇದೇ ಮುಕ್ತಿ ಅಂತ ಹೇಳ್ತಾರ ಅವ್ರು. ಬೇರೆ ಯಾವ್ದು ಮುಕ್ತಿ ಅಂದ್ರಲ್ಲ. ನೀನ್ ಈ ಕ್ಷಣಕ್ಕೆ ಏನ್ ಅನುಭವಿಸ್ತೀಯ, ಈ ಕ್ಷಣಕ್ಕೆ ಏನ್ ಆನಂದವಾಗಿರ್ತೀಯ, ಸಂತೋಷವಾಗಿರ್ತೀಯ, ಒಳಗಿನಿಂದ ಅದು ಮೇಲೆ ಯಾರಿಗಿ ತೋರಿಸ್ಲಿಕ್ಕಲ್ಲ. ತೋರಿಸ್ಲಿಕ್ಕೆ ನಾನು ಆನಂದವಾಗಿದ್ದೀನಿ ಅಂತ ಮಾಡಿದ್ರೆ ಮತ್ತದು ಬಂಧನನೇ. ಯಾಕಂದ್ರೆ ನೀ ಅವ್ರ ಬಂಧನ, ಅದನ್ನ ಅವ್ರಿಗೆ ತೋರಿಸ್ಲಿಕ್ಕೆ ಹೋಗಿ ನೀ ಬಂಧನದೊಳಗ್ ಬೀಳ್ತೀಯ. ಬೇರೆಯವ್ರಿಗೆ ತೋರ್ಸದಲ್ಲ. ನಾನು ಏನಿದ್ದೀನಿ ನಾನಾಗೆ ಇದ್ದಾಗ ಮಾತ್ರ ನಾನು ಮುಕ್ತ. ನಾನಾಗೆ ಇದ್ದ ಆನಂದ ಪಡ್ಬೇಕು. ಬೇರೆಯವ್ರಿಗೆ ತೋರಿಸ್ಲಿಕ್ಕೆ ಹೋಗುದು, ಬೇರೆಯವ್ರಿಗೆ ಸಲುವಾಗಿ ಮಾಡುದು ಅಲ್ಲ. ನನಗಾಗಿ ನಾನು ಮಾಡ್ಕೊಂಡಾಗ ಆನಂದವಾಗಿದ್ದಾಗ ಅದು ಆನಂದ ಅಂತ ಹೇಳ್ತಾರೆ. ಹಿಂಗ ನಾವು ಎಲ್ಲಾರು ನಮ್ಮ ಜೀವನದೊಳಗ ಅಷ್ಟಾವಕ್ರರು ಹೆಂಗ್ ಜನಕರಿಗೆ ಹೇಳಿದ್ರು, ಹಂಗ ನಾವು ದೊಡ್ಡದನ್ನೇ ವಿಚಾರ ಮಾಡೋಣ, ದೊಡ್ಡದನ್ನೇ ಆಗೋಣ ಅಂತ. ನಾವು ದೊಡ್ಡವರಾಗೆ ಇರೋಣ, ನಾವು ಮೋಡಗಳಾಗೆ ಇರೋಣ ಅಂತ, ಆನಂದದಲ್ಲೇ ಇರೋಣ ಅಂತ ಹೇಳ್ತಾ ಇವತ್ತಿನ ಈ ಅಷ್ಟಾವಕ್ರ ಗೀತೆಯನ್ನ ನನ್ನ ಗುರುಗಳಾದ ಶ್ರೀ ಶ್ರೀ ರವಿಶಂಕರ್ ಅವರ ಪಾದಾರವಿಂದಕ್ಕೆ ಸಮರ್ಪಣೆಯನ್ನು ಮಾಡುತ್ತೇನೆ. ಜೈ ಗುರುದೇವ್, ಜೈ ಗುರುದತ್ತ.